ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾನೂನಿನ ಬಗ್ಗೆ ಏನು ಮಾಡುವ ಅಂದರೆ ನೋಡಿಕೊಳ್ಳುವ. ಆ್ಯಂಟಿ ಡಿಫೇಷನ್ ಲಾದ ಬಗ್ಗೆ ಏನು ಮಾಡುವ ಅಂದರೆ ಸಂಪೂರ್ಣವಾಗಿ ನೋಡಿಕೊಳ್ಳುವ. ಇದರಲ್ಲಿ ನಾವು ಕಂಪ್ಲೀಟಾಗಿ ಏನು ಮಾಡುವ ಅಂದರೆ ಒಂದೊಂದಾಗಿ ನೋಡಿಕೊಳ್ಳುವ. PDF ಸಹ ನಿಮಗೆ ಏನು ಮಾಡ್ತದೆ ಅಂದರೆ ಸಿಗ್ತದೆ. ಓಕೆ, ಏನು ಪಕ್ಷಾಂತರ ಎಂದರೇನು? ಮೊದಲನೇದಾಗಿ ಹೇಳಬೇಕಂದ್ರೆ ಪಕ್ಷಾಂತರ ಅಂದರೆ ಏನಂತ ಗೊತ್ತಿರಬೇಕು. ಅದಾದಮೇಲೆ ನಾವು ಡೀಟೇಲ್ಸ್ ಆಗಿ ನೋಡಿಕೊಳ್ಳುವ. ಪಕ್ಷಾಂತರ ನಿಮಗೆ ಗೊತ್ತಿರಬೇಕು. ಶಾಸನಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಸೇರುವುದಕ್ಕೆ ಪಕ್ಷಾಂತರ ಅಂತ ಕರೀತಾರೆ. ಶಾಸನಸಭೆ ಅಂತ ಬಂದರೆ ಯಾವುದು? ಶಾಸನ ಅಂತ ಗೊತ್ತಿರಬೇಕು ನಿಮಗೆ. ಶಾಸನಸಭೆ ಅಂತ ಬಂದರೆ ಲೋಕಸಭಾ ಮತ್ತು ರಾಜ್ಯಸಭಾ, ಅಥವಾ ಇದನ್ನು ಶಾಸಕಾಂಗ ಅಂತ ಸಹ ಕರಿತೀವಿ. ಈಗ ನಮ್ಮಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಉಂಟು. ಶಾಸಕಾಂಗ ಅಂತ ಬಂದರೆ ಎರಡು ಬರ್ತದೆ, ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ. ಕಾರ್ಯಾಂಗ ಅಂತ ಬಂದರೆ ಬೇರೆಯವರು ಬರುವಾಗ ರಾಷ್ಟ್ರಪತಿ ಬರ್ತದೆ, ಪ್ರಧಾನಮಂತ್ರಿ ಬರ್ತದೆ, ಉಪರಾಷ್ಟ್ರಪತಿ ಬರ್ತದೆ, ಮಂತ್ರಿಮಂಡಲ ಬರ್ತದೆ, ಅಟಾರ್ನಿ ಜನರಲ್ ಬರ್ತದೆ. ಇದು ಬೇಡ. ಈಗ ಶಾಸಕಾಂಗ ಅಂತ ಬಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಬರ್ತದೆ. ಅದನ್ನು ನಾವು ಶಾಸಕಾಂಗ ಅಂತ ಕರಿತೀವಿ. ಅದೇ ಹೇಳ್ತಿರುವಂಥದ್ದು ಶಾಸನಸಭೆಯ ಅಥವಾ ಲೋಕಸಭಾ ಮತ್ತು ರಾಜ್ಯಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಸೇರುವುದಕ್ಕೆ ಪಕ್ಷಾಂತರ ಅಂತ ಕರೀತಾರೆ. ಶಾಸನಸಭೆಯ ಸದಸ್ಯರು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಮೊದಲು ಬಿ ಜೆ ಪಿಯಲ್ಲಿರ್ತಾನೆ. ನಂತರ ಅವನು ಕಾಂಗ್ರೆಸ್ಗೆ ಹೋಗಿ ಸೇರ್ತಾನೆ. ಈ ರೀತಿ ತಮ್ಮ ಒಂದು ಪಕ್ಷವನ್ನು ಬದಲಾವಣೆ ಮಾಡಿಕೊಳ್ಳುವುದನ್ನು ಏನಂತ ಕರಿತೀವಿ ಅಂದರೆ ಪಕ್ಷಾಂತರ ಅಂತ ಕರಿತೀವಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಆಗ್ತಿತ್ತಂದರೆ, ಒಬ್ಬ ವ್ಯಕ್ತಿ, ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡೋದಂದರೆ, ಒಂದು ಪಕ್ಷದ ಮೊದಲು ಚುನಾವಣೆಗೆ ನಿಲ್ಲುವಂಥದ್ದು ಒಂದು ಪಕ್ಷದಿಂದ, ಮತ್ತು ಸ್ವಲ್ಪ ದಿನ ಆಗುವಾಗ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದು. ಈ ರೀತಿ ಪಕ್ಷಗಳನ್ನು ಬದಲಾವಣೆ ಮಾಡ್ತಾ ಇದ್ದರು. ಅಂದರೆ ಕೆಲವು ರಾಜಕಾರಣಿಗಳು ಏನು ಮಾಡ್ತಿದ್ರು ಅಂದರೆ, ಅವರ ಒಂದು ಲಾಭಕ್ಕಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಒಂದು ಪಕ್ಷದಿಂದ. ಅದಾದಮೇಲೆ ಆ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಈ ರೀತಿ ಏನು ಮಾಡ್ತಿದ್ರು ಅಂದರೆ ಹೋಗ್ತಾ ಇದ್ದರು. ಇದರಿಂದ ಏನಾಗ್ತಿತ್ತಂದರೆ ನಮ್ಮ ಭಾರತದ ಸಂವಿಧಾನಕ್ಕೆ ತುಂಬ ಧಕ್ಕೆ ಆಗ್ತಿತ್ತು. ಅಂದರೆ ಆ ರೀತಿ ಒಬ್ಬ ರಾಜಕೀಯ ವ್ಯಕ್ತಿ ಪ್ರತಿ ಸಲ ಒಂದೆರಡು ಓಕೆ, ಇದು ಪ್ರತಿ ಸಲ ಆ ರೀತಿ ಆದರೆ ಉಂಟಲ್ಲ, ಅದು ತುಂಬ ನಮ್ಮ ಸಂವಿಧಾನಕ್ಕೆ ಏನಾಗುವಂಥದ್ದು ಧಕ್ಕೆ ಆಗುವಂಥ ತಿಳಿದು ನಮ್ಮ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಒಂದು ಡಿಸೈಡ್ ಮಾಡ್ತದೆ. ಅಂದರೆ ಈ ಒಂದು ಪಕ್ಷಾಂತರ ಆಗಬಾರ್ದಂತ 52ನೇ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ನಮ್ಮ ಸಂವಿಧಾನದಲ್ಲಿ ತುಂಬ ಇಂಪಾರ್ಟೆಂಟ್ ತಿದ್ದುಪಡಿಗಳಲ್ಲಿ ಇದು ಸಹ ಒಂದು. 52ನೇ ಅಮೆಂಡ್ಮೆಂಟ್ ಮೂಲಕ 1985ರಲ್ಲಿ ಈ ಟೈಮಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಈ ಒಂದು ಪಕ್ಷಾಂತರ ನಿಷೇಧ ಕಾನೂನನ್ನು ಜಾರಿಗೆ ತಂದಿತ್ತು. ಯಾವ ಒಂದು ತಿದ್ದುಪಡಿ? 52ನೇ ತಿದ್ದುಪಡಿ 1985. ಇದು ತುಂಬ ಇಂಪಾರ್ಟೆಂಟು, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಪಕ್ಷಾಂತರ ಅಂದರೆ ಈ ರೀತಿ ಆಗಬಾರ್ದಂತ ಏನು ಮಾಡ್ತಾರೆ ಅಂದರೆ 52ನೇ ತಿದ್ದುಪಡಿ 1985ರಲ್ಲಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅಥವಾ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪಕ್ಷಾಂತರ ನಿಷೇಧ ಕಾನೂನನ್ನು ಏನು ಮಾಡ್ತದೆ ಅಂದರೆ ಜಾರಿಗೆ ತರ್ತದೆ. ಇದು ಸಹ ನಿಮಗೆ ಪ್ರಮುಖವಾಗಿ ಗೊತ್ತಿರಲಿ. ಯಾವ ತಿದ್ದುಪಡಿ ಅಂತ 52, ಯಾವಾಗ 1985ರಲ್ಲಿ ಯಾರು ರಾಜೀವ್ ಗಾಂಧಿ ನೇತೃತ್ವದ ಆ ಟೈಮಲ್ಲಿ ಗೊತ್ತಿರ್ತದೆ ನಿಮಗೆ. ರಾಜೀವ್ ಗಾಂಧಿ ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರಂತ. ಓಕೆ, ಈಗ ಏನಾಯಿತು ಮುಂದೆ? ಈಗ ನೋಡಿ, ಇನ್ನೊಂದು ಹೇಳ್ತೀನಿ. ಪಕ್ಷಾಂತರ ನಿಷೇಧ ಕಾನೂನಿಗೆ ಸಂಬಂಧಿಸಿದ ವಿವರಗಳನ್ನು ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಇಡಲಾಯಿತು. ಈಗ ನಮ್ಮಲ್ಲಿ ಟೋಟಲ್ 12 ಅನುಸೂಚಿ ಬರ್ತದೆ. 12 ಅನುಸೂಚಿಗಳು ಬರ್ತದೆ. ಈ 12 ಅನುಸೂಚಿಗಳು ಒಂದು ವಿಷಯದ ಬಗ್ಗೆ ಏನು ಮಾಡ್ತಂದರೆ ಹೇಳ್ತದೆ. ಫಾರ್ ಎಕ್ಸಾಂಪಲ್ 8ನೇ ಅನುಸೂಚಿ ನಮ್ಮ ಭಾಷೆಗಳ ಬಗ್ಗೆ ಹೇಳ್ತದೆ. 8ನೇ ಅನುಸೂಚಿ ಯಾವುದರ ಹೇಳ್ತದೆ ಅಂದರೆ ನಮ್ಮ ಭಾಷೆಗಳ ಬಗ್ಗೆ ಹೇಳ್ತದೆ. ಇನ್ನು 11ನೇ ಅನುಸೂಚಿ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ. 12ನೇ ಅನುಸೂಚಿ ನಮ್ಮ ಸ್ಥಳೀಯ ಸರ್ಕಾರಗಳ ಬಗ್ಗೆ ಹೇಳ್ತದೆ, ಲೋಕಲ್ ಗೌರ್ಮೆಂಟ್ಸ್ ಬಗ್ಗೆ ಹೇಳ್ತದೆ. ಅದೇ ರೀತಿ ಟೋಟಲ್ ಒಟ್ಟು ಎಷ್ಟು ಅನುಸೂಚಿಗಳು ಬರ್ತದೆ ನಮ್ಮ ಭಾರತ ಸಂವಿಧಾನದಲ್ಲಿ? 12 ಅನುಸೂಚಿಗಳು ಬರ್ತದೆ. ಅದರಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಅನುಸೂಚಿ ಯಾವುದಂದರೆ 10ನೇ ಅನುಸೂಚಿಯಲ್ಲಿ ಕಾಣಬಹುದು. ಅಂದರೆ ಪಕ್ಷಾಂತರ ನಿಷೇಧ
ನಿಷೇಧ ಕಾನೂನಿಗೆ ಸಂಬಂಧಿಸಿದ ವಿವರಗಳು, ಆ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಯಾವ ರೀತಿ ಅದರ ಮೇಲೆ ಪರಿಣಾಮ ಬೀಳ್ತದೆ, ಮತ್ತು ಒಬ್ಬ ವ್ಯಕ್ತಿ ಏನಾದರೂ ಪಕ್ಷಾಂತರ ಆದರೆ ಅವನ ಮೇಲೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೋದು, ಈ ರೀತಿ ಎಲ್ಲ ಮಾಹಿತಿ ನಮಗೆ ಎಲ್ಲಿ ಸಿಗ್ತದೆ ಅಂದರೆ 110ನೇ ಅನುಸೂಚಿಯಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಈ ಒಂದು ಮಾಹಿತಿಯನ್ನು ಕಾಣ್ಬೋದು. ಒಂದು ಗೊತ್ತಿರಲಿ, ಮೊದಲನೇದು ಯಾವ ತಿದ್ದುಪಡಿ? 52ನೇ ತಿದ್ದುಪಡಿ 1985ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಅಂತ ಗೊತ್ತಿರಲಿ. 10ನೇ ಅನುಸೂಚಿ ಅಂತ ಪ್ರಮುಖವಾಗಿ ಒಂದು ಪಾಯಿಂಟ್ ಗೊತ್ತಿರಲಿ. ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಪಕ್ಷಾಂತರ ನಿಷೇಧ ಕಾನೂನಿಗೆ 2003ರಲ್ಲಿ ತಿದ್ದುಪಡಿ ತರಲಾಯಿತು. ಇದು ಸಹ ಇಂಪಾರ್ಟೆಂಟ್. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಿರೋದು ಯಾವಾಗ? 1985ರಲ್ಲಿ. ಯಾವ ತಿದ್ದುಪಡಿ? 52ನೇ ತಿದ್ದುಪಡಿ. ಇದೇ 1985ರ 52ನೇ ತಿದ್ದುಪಡಿ ಮೂಲಕ ಬಂದಂತಹ ಪಕ್ಷಾಂತರ ನಿಷೇಧ ಕಾನೂನಿಗೆ ಏನು ಮಾಡ್ತಾರೆ ಅಂದರೆ 91ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಯಾವಾಗ 91ನೇ ತಿದ್ದುಪಡಿ ಕಾಯ್ದೆಯನ್ನು ಮಾಡ್ತಾರೆ ಅಂದರೆ 2003ರಲ್ಲಿ ಏನು ಮಾಡ್ತಾರೆ ಅಂದರೆ 2003ರಲ್ಲಿ ಇದನ್ನೊಂದು ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಇದಕ್ಕೇನು ಮಾಡ್ತಾರೆ? ಇದಕ್ಕೇನೆ ಎಕ್ಸ್ಟ್ರಾ ತಿದ್ದುಪಡಿ ಮಾಡಲಾಯಿತು. ಇದು ಎಕ್ಸಾಂಪಲ್ ಕೇಳಿದ್ದಾರೆ. 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಪಕ್ಷಾಂತರ ನಿಷೇಧ ಕಾನೂನಿನ 2003ರಲ್ಲಿ ತಿದ್ದುಪಡಿ ತರಲಾಯಿತು. ಅದು ಸಹ ಒಂದು ಪ್ರಮುಖವಾಗಿ ಇದಕ್ಕೇನೇನು ಮಾಡಿದ್ರು ಅಂದರೆ ತಿದ್ದುಪಡಿಗಳನ್ನು ತಂದರು. ಏನೆಲ್ಲ ತಂದರು ಅಂತ ಒಂದೊಂದೇ ನಾವೇನು ಮಾಡುವ ಅಂದರೆ ಡೀಟೇಲ್ಸ್ ಆಗಿ ನೋಡ್ಕೊಳ್ಳುವ. ಓಕೆ, ನೆಕ್ಸ್ಟ್ ಈಗ ಪಕ್ಷಾಂತರ ನಿಷೇಧ ಕಾನೂನಿನ ನಿಯಮಗಳು ಅಂದರೆ ಒಬ್ಬ ವ್ಯಕ್ತಿ ಯಾವ ರೀತಿ ನಿಯಮ ಉಂಟು, ಒಬ್ಬ ವ್ಯಕ್ತಿ ಏನಾದರೂ ಪಕ್ಷಾಂತರ ಆದರೆ ಯಾವೆಲ್ಲ ನಿಯಮ ಉಂಟು ಅಂತ ನಾವು ನೋಡ್ಕೊಳ್ಳುವ. ರಾಜಕೀಯ ಪಕ್ಷಗಳ ಸದಸ್ಯರಂತ ಅದೆಲ್ಲ ಹೆಡ್ಡಿಂಗಲ್ಲಿ ಇಂಪಾರ್ಟೆಂಟ್ ಅಲ್ಲ, ನೀವು ಸೆಂಟೆನ್ಸ್ ನೋಡಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ ಶಾಸನ ಸಭೆಯ ಸದಸ್ಯರನ್ನು ಈ ಕೆಳಗಿನ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಲೈನ್. ಯಾವುದೇ ರಾಜಕೀಯ ಪಕ್ಷ ಇರಲಿ, ಅವನು ಒಬ್ಬ ವ್ಯಕ್ತಿ ರಾಜಕೀಯ ಪಕ್ಷ ಅಂತ ಒಂದು ಎಷ್ಟೋ ರಾಜಕೀಯ ಪಕ್ಷಗಳು ನಮ್ಮಲ್ಲಿ ನಮಗೆ ಗೊತ್ತಿರುವಂಥ ರಾಜಕೀಯ ಪಕ್ಷಗಳು ಎರಡು, ಒಂದು BJP ಮತ್ತು ಕಾಂಗ್ರೆಸ್, JDS ಇದೆಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ ಶಾಸನಸಭೆಯ ಸದಸ್ಯರಂದರೂ ಒಂದೇ ಅಂದ್ಕೊಳ್ಳಿ. ಏನು ಮತ್ತು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಂದರೂ ಒಂದೇ. ಯಾಕೆಂದರೆ ನಮಗೆ ಗೊತ್ತಿರ್ತದೆ ಶಾಸಕಾಂಗ ಅಂದರೆ ಯಾವುದು? ಲೋಕಸಭಾ ಮತ್ತು ರಾಜ್ಯಸಭಾ. ಈ ಶಾಸನಸಭೆಯ ಸದಸ್ಯರನ್ನು ಈ ಕೆಳಗಿನ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗುತ್ತದೆ. ಈ ನಿಯಮ ಉಂಟು ನೋಡಿ. ಈ ನಿಯಮದ ಪ್ರಕಾರ ಅವರನ್ನು ಏನು ಮಾಡ್ಬೋದು? ಪಕ್ಷಾಂತರ ನಿಷೇಧ ಅಂದರೆ ಪಕ್ಷಾಂತರ ಆದರೆ ಅವರನ್ನು ಏನು ಮಾಡ್ಬೋದು? ಆ ಒಂದು ಸದಸ್ಯತ್ವದಿಂದ, ಯಾವ ಸದಸ್ಯತ್ವದಿಂದ? ಶಾಸಕಾಂಗದ ಸದಸ್ಯತ್ವದಿಂದ ಅಥವಾ ಲೋಕಸಭೆಯ ಸದಸ್ಯತ್ವದಿಂದ ಅಥವಾ ರಾಜ್ಯಸಭೆಯ ಸದಸ್ಯತ್ವದಿಂದ ಏನು ಮಾಡ್ಬೋದು ಅಂದರೆ ಅವರನ್ನು ತೆಗೆದು ಹಾಕ್ಬೋದು ಅಂತ ಹೇಳ್ತದೆ. ಈಗ ನಾವು ಅದರ ಒಂದೊಂದು ನಿಯಮಗಳ ಬಗ್ಗೆ ಏನು ಮಾಡುವ ಅಂದರೆ ನೋಡಿಕೊಳ್ಳುವ. ಆಯ್ಕೆಯಾದ ರಾಜಕೀಯ ಪಕ್ಷದ ಸದಸ್ಯತ್ವಕ್ಕೆ ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದರೆ, ಇದು ಸಿಂಪಲ್, ಇದೇನು ಅಷ್ಟು ಅಪ್ಲೈ ಆಗಲ್ಲ. ಈಗ ನೋಡಿ, ಎ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಿಂದ ಏನು ಮಾಡ್ತಾನೆ ಅಂದರೆ ಆಯ್ಕೆ ಆಗ್ತಾನೆ. ಎ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಿಂದ ಆಯ್ಕೆ ಆಗ್ತಾನೆ. ಕೊನೆಯದಾಗಿ ಅವನು ಏನು ಮಾಡ್ತಾನೆ ಅಂದರೆ ನನಗೆ ಈ ರಾಜ್ಯಕ್ಕೆ ಸಾಕು, ನಾನು ಇನ್ನಾದರೂ ಸ್ವಲ್ಪ ಬೇರೆ ಕೆಲಸ ಮಾಡಬೇಕಂತೇಳಿ ಏನು ಮಾಡ್ತಾನೆ ಅಂದರೆ ಅವನು ಆಯ್ಕೆಯಾಗಿರುವುದು ಯಾವುದು? BJP ಪಕ್ಷದಿಂದ. ಈ ಪಕ್ಷಕ್ಕೇ ತನ್ನ ಸ್ವ ಇಚ್ಛೆಯಿಂದ ಏನು ಮಾಡ್ತಾನೆ ಅಂದರೆ ರಾಜೀನಾಮೆಯನ್ನು ಕೊಡ್ತಾನೆ. ಯಾವಾಗ ಇವನು ತನ್ನ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾನೋ ಆ ತಕ್ಷಣ ಅವನ ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯತ್ವ ಏನಾಗ್ತದೆ ಅಂದರೆ ಎಂಡ್ ಆಗ್ತದೆ ಅಥವಾ ಖಾಲಿ ಆಗ್ತದೆ. ಅದನ್ನು ಹೇಳ್ತಿರುವಂಥದ್ದು. ಆಯ್ಕೆಯಾದ ರಾಜಕೀಯ ಪಕ್ಷದ ಸದಸ್ಯತ್ವಕ್ಕೆ ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ನೆಕ್ಸ್ಟ್ ಯಾವುದುಂಟು? ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಪಕ್ಷದ ನಿರ್ದೇಶನಕ್ಕೆ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಮತ ಚಲಾಯಿಸಿದರೆ, ಇದು ನಾನು ಹೇಳ್ತೇನೆ ನೋಡಿ. ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ, ಈಗ ಒಬ್ಬ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು BJP ಪಕ್ಷದವನು. ಈಗ ಈ BJP ಪಕ್ಷದಲ್ಲಿ ಇನ್ನೂ ತುಂಬ ಮಂದಿ ಇದ್ದಾರೆ, ಒಂದು 250 ಮಂದಿ ಇದ್ದಾರೆ ಅಂತ ತಿಳ್ಕೊಳ್ಳುವ. ಈ 250 ಮಂದಿಯಲ್ಲಿ ಎ ಸಹ ಒಬ್ಬ. ಎಯನ್ನು ಸೇರಿಸಿ ಒಟ್ಟು 250 ಮಂದಿ ಯಾವುದರಲ್ಲಿದ್ದಾರೆ ಅಂದರೆ ಒಂದು BJP ಪಕ್ಷದಲ್ಲಿದ್ದಾರೆ. ಈಗ ಈ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇವನು ಸಪ್ರೇಟ್ ಇರಲಿಕ್ಕೆ ಆಗಲ್ಲ.
ಅಂದರೆ ಇವನು ಸಪ್ರೇಟ್ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಅಥವಾ ಸಪ್ರೇಟ್ ಇವನೇ ನಿಯಮಗಳನ್ನು ಜಾರಿಗೆ ತರೋದಾಗಿರ್ಬೋದು, ಈ ರೀತಿ ಆಗಲ್ಲ. ಅಥವಾ ಇವನು ಎ ಅನ್ನುವಂಥ ಒಬ್ಬ ವ್ಯಕ್ತಿ 249 ಜನರನ್ನು, ಈಗ 250ರಲ್ಲಿ ಎ ಸಹ ಇದ್ದಾನೆ. ಈ 249 ಜನರನ್ನು ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ವಿರೋಧ ಮಾಡಲಿಕ್ಕೆ ಆಗಲ್ಲ. ಆ ಒಂದು ರೀಸನಿಂದ ಈ ಎ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಪಕ್ಷ, ಅವನು ಯಾವ ಪಕ್ಷದಲ್ಲಿದ್ದಾನೋ ಆ ಪಕ್ಷ, ನಾನು ನಿಮಗೆ ಇಲ್ಲಿ ಉದಾಹರಣೆಗೆ BJP ಅಂತ ಹೇಳಿದ್ದೀನಿ, ತನ್ನ ಪಕ್ಷಕ್ಕೆ ಏನಾಗಿರಬೇಕು, ಅವನು ವಿಧೇಯಕರಾಗಿರಬೇಕು. ಅಂದರೆ ತನ್ನ ಪಕ್ಷ ಯಾವುದೇ ಒಂದು ಕೆಲಸವನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದನ್ನು ಏನು ಮಾಡಬಾರ್ದು, ವಿರೋಧ ಮಾಡಬಾರ್ದು. ನನ್ನ ಪಕ್ಷವೇ ಸರಿ ಇಲ್ಲ ಹಾಗೆ ಏನು ಮಾಡಬಾರ್ದು ಅಂದರೆ ವಿರೋಧ ಮಾಡಬಾರ್ದು. ಈ ಟೈಮಲ್ಲಿ ಏನು ಮಾಡ್ಬೋದು, ಅವನನ್ನು ಮತ್ತೆ ನೋಡಿ ವಿರೋಧ ಮಾಡಬಾರ್ದು, ಅದೊಂದು ರೂಲ್ಸ್ ಉಂಟು. ಅದಾದಮೇಲೆ ನೋಡಿ, ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಪಕ್ಷದ ನಿರ್ದೇಶನಕ್ಕೆ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಮತ ಚಲಾಯಿಸಿದರೆ, ಮತ ಚಲಾಯಿಸುವಂತ ಅಂದರೆ ಈಗ ಅದೇ ಹೇಳಿದಲ್ವಾ, 250 ಜನ BJP ಪಕ್ಷದಲ್ಲಿದ್ದಾರೆ. ಇದರಲ್ಲಿ ಒಬ್ಬ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇವನೇನು ಮಾಡೋದಂದರೆ, ಈಗ ಇಲ್ಲಿ BJP ಇಲ್ಲಿರುವಂಥ ಎಲ್ಲ ಸದಸ್ಯರು ಏನು ಡಿಸೈಡ್ ಮಾಡ್ತಾರೆ ಅಂದರೆ, ನಮ್ಮಲ್ಲಿ UCC ಜಾರಿಗೆ ಬರಬೇಕು, ಒಂದು ಕಾಯ್ದೆ ಜಾರಿಗೆ ಬರಬೇಕಂತ ಏನು ಮಾಡ್ತಾರೆ ಅಂದರೆ ಇವರು ಡಿಸೈಡ್ ಮಾಡ್ತಾರೆ. ಇವರು 249 ಜನ ಈ ಕಾಯ್ದೆ ಬರಬೇಕಂತ ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡ್ತಾರೆ. ಬಟ್ ಇವನೇನು ಮಾಡ್ತಾನೆ, ಇದು ಬರಬಾರ್ದು ಅಂತ ವಿರುದ್ಧವಾಗಿ ಮತ ಚಲಾಯಿಸ್ತಾನೆ. ಅಂದರೆ ತನ್ನ ಪಕ್ಷದಲ್ಲಿ ಇದ್ಕೊಂಡು ತನ್ನ ಪಕ್ಷದ ನಿರ್ಧಾರವನ್ನೇ ಏನು ಮಾಡ್ತಾನೆ ಅಂದರೆ ಇವನು ವಿರೋಧ ಮಾಡ್ತಾನೆ. ಈ ರೀತಿ ವಿರೋಧ ಮಾಡಲಿಕ್ಕೆ ಬಾರದು. ಬೇರೆ ಪಕ್ಷದ ನಿರ್ಧಾರಗಳನ್ನು ವಿರೋಧ ಮಾಡ್ಬೋದು, ಇದೊಂದು ಗೊತ್ತಿರಲಿ. ಈಗ BJP ಪಕ್ಷದವರು ಕಾಂಗ್ರೆಸ್ ಪಕ್ಷದ ನಿರ್ಧಾರಗಳನ್ನು ಏನು ಮಾಡ್ಬೋದು, ವಿರೋಧ ಮಾಡ್ಬೋದು, ಅದು ರೈಟ್ಸ್ ಉಂಟು. ಅದನ್ನು ಬಿಟ್ಟು BJP ಪಕ್ಷದ ಒಬ್ಬ ಸದಸ್ಯ ಅದೇ BJP ಪಕ್ಷದಲ್ಲಿರುವಂತಹ ಕೆಲವೊಂದು ನಿಯಮಗಳನ್ನೇ ವಿರೋಧ ಮಾಡಿದರೆ, ಅವರು ಜಾರಿಗೆ ತಂದ ನಿಯಮಗಳನ್ನೇ ವಿರೋಧ ಮಾಡಿದರೆ ಅದು ನಮ್ಮ ಸಂವಿಧಾನ ಬಾಹಿರ ಅಂತ ಹೇಳ್ತದೆ. ನೋಡಿ, ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಪಕ್ಷದ ನಿರ್ದೇಶನಕ್ಕೆ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸಲು ನಿರಾಕರಿಸಿದರೆ, ಇನ್ನೊಂದು ಈ ರೀತಿ. ಈಗ ಎಲ್ಲ ಒಂದು BJP ಸದಸ್ಯರು ಇರ್ತಾರೆ, BJP ಸದಸ್ಯರು 250 ಜನ ಇರ್ತಾರೆ. 250 ಜನ ಒಂದು ಡಿಸೈಡ್ ಮಾಡ್ತಾರೆ, XYZ ಅನ್ನುವಂಥ ಒಂದು ಕಾನೂನು ನಮ್ಮ ಭಾರತದಲ್ಲಿ ಜಾರಿಯಾಗಬೇಕು. ಇದನ್ನು ಜಾರಿಯಾಗಬೇಕಾದ್ರೆ ನಾವು ನಮ್ಮ ಶಾಸನ ಸಭೆಯಲ್ಲಿ ಮಾತಾಡಬೇಕಂತ ಏನು ಮಾಡ್ತಾರೆ ಅಂದರೆ ಎಲ್ಲ ಡಿಸೈಡ್ ಮಾಡಿರ್ತಾರೆ. ಬಟ್ ಇಲ್ಲಿ ಎ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಇದಕ್ಕೆ ಓಟ್ ಹಾಕಲ್ಲ, ಅಥವಾ ಓಟ್ ಹಾಕ್ಬೋದು, ಅಥವಾ ಒಮ್ಮೊಮ್ಮೆ ಓಟ್ ಹಾಕಲ್ಲ. ಅಥವಾ ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಇದನ್ನು ಮತ್ತೆ ನಾನು ರಿವರ್ಸ್ ಆಗಿ ಹೇಳ್ತೀನಿ. ಎಲ್ಲ BJP ಪಕ್ಷದವರು ಏನು ಮಾಡ್ತಾರೆ ಅಂದರೆ 250 ಜನ XYZ ಅನ್ನುವಂಥ ಕಾನೂನು ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ಬರಲೇಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಜಾರಿಗೆ ಬರಲೇಬಾರ್ದು, ನಾವು ಅದೇ ರೀತಿ ಓಟ್ ಹಾಕಬೇಕು, ಬರಲೇಬಾರ್ದು ಅಂತ ಹೇಳ್ಬೇಕಂತ ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಎ ವ್ಯಕ್ತಿ ಏನು ಮಾಡ್ತಾನೆ, ಅದೇ ಪಕ್ಷದಲ್ಲಿ ಇಟ್ಕೊಂಡು ತನ್ನ ಪಕ್ಷವನ್ನೇ ವಿರೋಧ ಮಾಡಿ ಇದು ಬರಲೇಬೇಕು, ಅವರು ಬರಲೇಬಾರ್ದು ಅಂತ ಹೇಳ್ತಿದ್ದಾರೆ, ಇವನು ಬರಲೇಬೇಕಂತ ಹೇಳ್ತಿದ್ದಾನೆ. ಸೊ ಈ ರೀತಿ ಇದ್ದಾಗ ಸಹ ಅವನು ಏನು ಮಾಡ್ಬೋದು, ಅಮಾನತು ಮಾಡ್ಬೋದು. ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಪಕ್ಷದ ನಿರ್ದೇಶನಕ್ಕೆ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸಲು ನಿರಾಕರಿಸಿದರೆ ಇದು ಆಯಿತು. ಇಂತಹ ವರ್ತನೆಯನ್ನು ಪಕ್ಷವು 15 ದಿನಗಳಲ್ಲಿ ಮನ್ನಿಸದಿದ್ದರೆ, ಅಂದರೆ ಎ ವ್ಯಕ್ತಿ ಅಷ್ಟು ತಪ್ಪು ಮಾಡಿದರೂ ಅವರು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಕ್ಷಮೆ ಕೊಡ್ತಾರೆ. ಇರುವಪ್ಪ, ನೀನು ಏನು ಮಾಡಿದ್ಯಾ, ಒಮ್ಮೆ ನೀನು ತಪ್ಪು ಮಾಡಿದ್ಯಾ, ಇನ್ನಾದರೂ ಸರಿ ಮಾಡ್ಕೊ ಅಂತ ಏನು ಮಾಡ್ತಾರೆ ಅಂದರೆ ಕ್ಷಮೆ ಕೊಡ್ತಾರೆ. ಒಂದು ವೇಳೆ ಆ ಪಕ್ಷದವರು 15 ದಿನ ಸಹ ಅವನ ಮೇಲೆ ಕೋಪ ಇದ್ದರೆ ಅಥವಾ ಕ್ಷಮೆ ಕೊಡದಿದ್ದರೆ, ಆಗ ಆ ಎ ಅನ್ನುವಂಥ ಒಬ್ಬ ಸದಸ್ಯ ಆ ಪಕ್ಷದಿಂದನೇ ಏನಾಗ್ತಾನೆ ಅಂದರೆ ಇದು ಪಕ್ಷ ಅಂದರೆ ಅಮಾನತುಗೊಳ್ತಾನೆ. ಆ ಪಕ್ಷದಿಂದನೇ ಏನು ಮಾಡ್ತಾನೆ ಅಂದರೆ ಅಮಾನತುಗೊಳ್ತಾನೆ. ಈಗ ಒಮ್ಮೆ ಸೆಂಟೆನ್ಸ್ ಓದಿಯಂತೆ, ತನ್ನ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಪಕ್ಷದ ನಿರ್ದೇಶನಕ್ಕೆ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಮತ ಚಲಾಯಿಸಿದರೆ ಅಥವಾ ಮತ ಚಲಾಯಿಸಲು ನಿರಾಕರಿಸಿದರೆ ಮತ್ತು ಇಂತಹ ವರ್ತನೆಯನ್ನು ಪಕ್ಷವು 15 ದಿನಗಳಲ್ಲಿ ಮನ್ನಿಸದಿದ್ದರೆ. ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಅರ್ಥ ಆದರೆ ಇನ್ನೊಮ್ಮೆ ನೋಡಿ. ಇನ್ನು ನೆಕ್ಸ್ಟ್, ಒಂದು ಪಕ್ಷದ ಟಿಕೆಟ್ನಿಂದ ಚುನಾಯಿತನಾದ ವ್ಯಕ್ತಿ ಆ ಪಕ್ಷದಲ್ಲಿ ಮುಂದುವರಿಯಬೇಕು ಮತ್ತು ಪಕ್ಷದ ನಿರ್ಧಾರಗಳಿಗೆ ವಿಧೇಯತೆ ತೋರಬೇಕು. ಹೌದು, ಕರೆಕ್ಟ್ ಅಲ್ವಾ? ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದ ಟಿಕೆಟನ್ನು ಪಡೆದು ಆಯ್ಕೆಯಾಗಿದ್ದಾನೆ. ಇವನು BJP ಪಕ್ಷದಿಂದ ಆಯ್ಕೆಯಾಗಿದ್ದಾನೆ ಅಂತ ಹೇಳಿದರೆ ಆ ಪಕ್ಷಕ್ಕೆ ಕೊನೆಯವರೆಗೂ ಅವನೇನಾಗಿರಬೇಕು, ವಿಧೇಯಕರಾಗಿ ತೋರಬೇಕು. ಮತ್ತು ಆ ಪಕ್ಷದವರು ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ಏನು ಮಾಡಬಾರ್ದು, ವಿರೋಧ ಮಾಡಬಾರ್ದು. ಇದೆಲ್ಲ
ಆ ಒಂದು ಪಕ್ಷದಲ್ಲಿರುವಂಥ ಒಬ್ಬ ವ್ಯಕ್ತಿಯ ಕರ್ತವ್ಯ. ಅದನ್ನೇ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನು ಮಾಡ್ತದೆ ಅಂತ ಹೇಳ್ತದೆ. ಒಂದು ವೇಳೆ ಮಾಡದಿದ್ದರೆ, ಈ ರೀತಿ ಏನಾದರೂ ಮಾಡದಿದ್ದರೆ ಅವನನ್ನು ಅಮಾನತುಗೊಳಿಸ್ತದೆ. ಇದಿಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡುವ. ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಶಾಸನಸಭೆಗೆ ಆಯ್ಕೆಯಾದ ಸದಸ್ಯನು ಚುನಾವಣೆ ನಂತರ ಯಾವುದೇ ಪಕ್ಷವನ್ನು ಸೇರಿದರೆ ಅವನ ಶಾಸನಸಭೆ ಸದಸ್ಯತ್ವವನ್ನು ರದ್ದು ಮಾಡಲಾಗುತ್ತದೆ. ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಶಾಸನಸಭೆಗೆ ಆಯ್ಕೆಯಾದ ಸದಸ್ಯರು ಚುನಾವಣೆಯ ನಂತರ ಯಾವುದೇ ಪಕ್ಷವನ್ನು ಸೇರಿದರೆ ಅವನ ಶಾಸನಸಭೆಯ ಸದಸ್ಯತ್ವವನ್ನು ಅದೇ ನಾವು ಇದನ್ನು ಸಹ ಸೇಮ್ ಅದೇ ರೀತಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಯಾವುದಕ್ಕೆ ಶಾಸನಸಭೆಗೆ ಆಯ್ಕೆಯಾದರೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಅಂದರೆ ಈಗ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ, ಅಲ್ಲಿ ಯಾವುದೇ ಏನಾಗಲ್ಲ ಅಂದರೆ ಚುನಾವಣೆ ನಡೆಯಲ್ಲ, ಅಂದರೆ ಚುನಾವಣೆ ಮೊದಲು ನಡೆಯಲ್ಲ. ನಾನು ಹೇಳಿದೆ ಈಗ ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ಬಂದರೆ, ಇದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ಬಂದರೆ ಒಬ್ಬ ವ್ಯಕ್ತಿ ಈ ಒಂದು ಸಂಸತ್ ಅಥವಾ ನಮ್ಮ ವಿಧಾನಸಭೆಗಳಲ್ಲಿ ಅಥವಾ ನಮ್ಮ ರಾಜ್ಯದ ವಿಧಾನಸಭಾದಲ್ಲಿ ಏನಾದರೂ ಸ್ಥಾನ ಪಡಿಬೇಕಾದ್ರೆ ಅವನು ಲೋಕಸಭಾ ಸದಸ್ಯನಾಗಿರಬೇಕು ಅಥವಾ ರಾಜ್ಯಸಭಾ ಸದಸ್ಯನಾಗಿರಬೇಕು, ಅಥವಾ ಒಂದು ಮಂತ್ರಿ ಆಗಿರಬೇಕಾದ್ರೆ ಅಥವಾ ಯಾವುದೇ ಒಂದು ಪೋಸ್ಟಲ್ಲಿ ಇರಬೇಕಾದ್ರೆ ಅವನು ಲೋಕಸಭಾ ಸದಸ್ಯನಾಗಿರಬೇಕು ಅಥವಾ ರಾಜ್ಯಸಭಾ ಸದಸ್ಯನಾಗಿರಬೇಕು. ಅಥವಾ ಅವನು ಆಗದಿದ್ದರೂ ಅವನಿಗೆ ಅವಕಾಶ ಉಂಟು. ಅವರು 6 ತಿಂಗಳ ಒಳಗಡೆ ಏನು ಮಾಡಬೇಕಂದ್ರೆ ಅವನು ಆ ಒಂದು ಸದಸ್ಯತ್ವವನ್ನು ಪಡಿಬೇಕು, ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯತ್ವವನ್ನು ಪಡಿಬೇಕು. ಇದು ನಿಮಗೆ ಆಲ್ರೆಡಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಪಡೆದು ಮತ್ತೇನು ಮಾಡ್ತಾನೆ, ಈಗ ಅವನು ಪಡಿಬೇಕಾದ್ರೆ ಮೊದಲು ಯಾವುದಕ್ಕೆ ಅಂದರೆ ಈಗ ಅನ್ನುವಂಥ ವ್ಯಕ್ತಿ ಅವನು ಮೊದಲು ಲೋಕಸಭಾ ಸದಸ್ಯನಲ್ಲ, ರಾಜ್ಯಸಭಾ ಸದಸ್ಯನಲ್ಲ. ಅನ್ನುವಂಥ ವ್ಯಕ್ತಿ BJP ಪಕ್ಷದಿಂದ ಯಾವುದಕ್ಕೆ ಸೇರ್ತಾನಂದರೆ ಲೋಕಸಭೆಗೆ ಸೇರ್ತಾನೆ. ಈಗ 6 ತಿಂಗಳ ಒಳಗಡೆ ಅವನು ಲೋಕಸಭೆಗೆ ಏನಾದರೂ ಸೇರಿದರೆ 6 ತಿಂಗಳ ಒಳಗಡೆಯಲ್ಲಿ ಯಾವುದು ನಡಿಬೇಕು, ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ನಡಿಲೇಬೇಕು. ಯಾಕೆಂದರೆ ಲೋಕಸಭೆ ಸೇರಬೇಕಂದ್ರೆ ಎಲೆಕ್ಷನ್ನೇ ನಡಿಬೇಕು. ಎಲೆಕ್ಷನಲ್ಲಿ ಅವನು ವಿನ್ನಾದರೆ ಮಾತ್ರ ಅವನ ಸೀಟ್ ಏನಾಗ್ತದೆ ಅಂದರೆ ಪರ್ಮಿನೆಂಟ್ ಉಳಿತದೆ, ಇಲ್ಲಾದರೆ ಉಳಿಯಲ್ಲ. ಅಂದರೆ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಶಾಸನಸಭೆಗೆ ಆಯ್ಕೆಯಾದ ಸದಸ್ಯನು ಚುನಾವಣೆ ನಂತರ, ಈಗ ಇವನು ನೋಡಿ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಿಂದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾನೆ. ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಿಂದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾನೆ. 6 ತಿಂಗಳ ನಂತರ ಎಲೆಕ್ಷನ್ ಆಯಿತು, ಎಲ್ಲ ಆಯಿತು. ಕಂಪ್ಲೀಟಾಗಿ ಏನು ಮಾಡ್ತಾನೆ ಅಂದರೆ ವಿನ್ ಆಗ್ತಾನೆ. ಯಾರು ಅನ್ನುವಂಥ ಒಬ್ಬ ವ್ಯಕ್ತಿ ಯಾವ ಪಕ್ಷದಿಂದ ಆಯ್ಕೆಯಾಗಿ, BJP ಪಕ್ಷದಿಂದ ಆಯ್ಕೆಯಾಗಿ ಕೊನೆಗೆ ಈ 1 ವರ್ಷ BJPಯಲ್ಲಿದ್ದು ನಂತರ ಮೆಲ್ಲ ಏನು ಮಾಡ್ತಾನೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಈ ರೀತಿ ಏನಾದರೂ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ ತನ್ನ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದು ಕೊನೆಗೆ ಇನ್ನೊಂದು ಪಕ್ಷಕ್ಕೆ ಏನಾದರೂ ಹೋದರೆ ಅವನದು ಏನಾಗ್ತದೆ ಅಂದರೆ ರದ್ದಾಗ್ತದೆ. ಅರ್ಥ ಆಯ್ತಾ ಅಂತ ತಿಳ್ಕೊಳ್ತೀನಿ. ಈಗ ಅನ್ನುವಂಥ ಒಬ್ಬ ವ್ಯಕ್ತಿ ಎಲ್ಲಿಂದ ಆಯ್ಕೆ ಆಗಿರುವಂಥದ್ದು BJP ಪಕ್ಷದಿಂದ, ಮತ್ತು ಅವನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಮತ್ತೆ BJP ಪಕ್ಷದಿಂದನೇ ಆಯ್ಕೆ ಆಗಿರುವಂಥದ್ದು. ಕೊನೆಗೆ ಈಗ ಅವನು ಮತ್ತೊಂದು ಪಕ್ಷಕ್ಕೆ ಏನಾದರೂ ಹೋದರೆ ಆಗ ಅವನ ಈ ಸದಸ್ಯತ್ವ ಎಲ್ಲ ಸದಸ್ಯತ್ವ ಏನಾಗ್ತದೆ ಅಂದರೆ ರದ್ದಾಗ್ತದೆ ಅಂತ ಒಂದು ಸೆಂಟೆನ್ಸ್ ಹೇಳ್ತಿರುವಂಥದ್ದು. ಇನ್ನು ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ 6 ತಿಂಗಳ ನಂತರ ಯಾವುದಾದ್ರೂ ರಾಜಕೀಯ ಪಕ್ಷವನ್ನು ಸೇರಿದರೆ ಅವರ ಶಾಸನಸಭೆಯ ಸದಸ್ಯತ್ವ ರದ್ದಾಗುತ್ತದೆ. ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ 6 ತಿಂಗಳ ನಂತರ ಉಂಟು ನೋಡಿ, 6 ತಿಂಗಳ ನಂತರ ಯಾವುದಾದರೂ ರಾಜಕೀಯ ಪಕ್ಷವನ್ನು ಸೇರಿದರೆ ಅವರ ಶಾಸನಸಭೆ ನಾಮಕರಣಗೊಂಡಂತ ಬಂದರೆ, ಈಗ ರಾಷ್ಟ್ರಪತಿಯಿಂದ ರಾಜ್ಯಸಭೆಗೆ 12 ಮಂದಿ ಏನು ಮಾಡ್ತಾರೆ ಅಂದರೆ ನಾಮಕರಣಗೊಳ್ತಾರೆ. ರಾಜ್ಯಸಭೆಗೆ ಎಷ್ಟು 12 ಮಂದಿ ನೋಡಿ. ಇನ್ನೊಮ್ಮೆ ಹೇಳ್ತೀನಿ, ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ 6 ತಿಂಗಳ ನಂತರ ಯಾವುದಾದರೂ ರಾಜಕೀಯ ಪಕ್ಷವನ್ನು ಸೇರಿದರೆ ಅವರ ಶಾಸನಸಭೆ ಸದಸ್ಯತ್ವ ರದ್ದಾಗುತ್ತದೆ. ನಾಮಕರಣಗೊಂಡ 6 ತಿಂಗಳ ಒಳಗಡೆ ಯಾವುದೇ ರಾಜಕೀಯ ಪಕ್ಷ ಸೇರಿದ ಅವರ ಈ ನಾಮಕರಣಗೊಂಡ ಸದಸ್ಯರಿದ್ದಾರೆ ನೋಡಿ. ಈಗ ಬೆಸ್ಟ್ ಎಕ್ಸಾಂಪಲ್ ರಾಜ್ಯಸಭೆಗೆ 12 ಮಂದಿಯನ್ನು ಏನು ಮಾಡ್ತಾರೆ ಅಂದರೆ ನಮ್ಮ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಅವರು ಯಾವ ಪಕ್ಷಕ್ಕೆ ಸೇರಿದವರಲ್ಲ, ಅವರು ಸ್ವಂತವಾಗಿ ಏನು ಮಾಡೋದು ಅಂದರೆ ನಮ್ಮ ರಾಷ್ಟ್ರಪತಿಯವರು ಆಯ್ಕೆ ಮಾಡುವಂಥದ್ದು. ಈ ರಾಜ್ಯಕ್ಕೆ ಈ 12 ಮಂದಿ ಅಥವಾ ಯಾರು ನಾಮಕರಣಗೊಂಡು ಆಯ್ಕೆ ಆಗ್ತಾರೆ ಅವರು 6 ತಿಂಗಳ ನಂತರ 1 2 3 4 5 6 ತಿಂಗಳ ನಂತರ ಯಾವುದಾದರೂ ರಾಜಕೀಯ ಪಕ್ಷವನ್ನು ಸೇರಿದರೆ ಅವರ ಶಾಸನಸಭೆ ಸದಸ್ಯತ್ವ ರದ್ದಾಗುತ್ತದೆ. ಅವರು ನೋಡಿ 6 ತಿಂಗಳ ನಂತರ ಆ 12 ಮಂದಿಯಲ್ಲಿ B ಅಂತ ತಿಳ್ಕೊಳ್ಳೊಬ್ಬ. ಈ B ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಸೇರಿದರೆ ಅವನ
ಸದಸ್ಯತ್ವ ಏನಾಗ್ತದೆ ಅಂದರೆ ರದ್ದಾಗ್ತದೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. 6 ತಿಂಗಳ ನಂತರ ಯಾವುದಾದ್ರು ರಾಜಕೀಯ ಪಕ್ಷವನ್ನು ಸೇರಿದರೆ ಅವನ ಶಾಸನ ಸಭೆ ಸದಸ್ಯತ್ವ ರದ್ದಾಗ್ತದೆ. ನಾಮಕರಣಗೊಂಡ 6 ತಿಂಗಳ ಒಳಗಡೆ ಯಾವುದೇ ರಾಜ್ಯಕ್ಕೆ ಪಕ್ಷ ಅಂದರೆ ರಾಜಕೀಯ ಆಗಬೇಕು. ಇದು ರಾಜಕೀಯ ಆಗಬೇಕು. ರಾಜಕೀಯ ಪಕ್ಷಕ್ಕೆ ಸೇರಿದರೆ ಅವನ ಸದಸ್ಯರು ರದ್ದಾಗುವುದಿಲ್ಲ. ಈಗ ಇವತ್ತು ಎ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರಪತಿಯವರು ಮಾಡ್ತಾರೆ. ಅಂದರೆ ನಾಮಕರಣ 12 ಮಂದಿ ಆಯ್ಕೆ ಮಾಡ್ತಾರೆ ರಾಜ್ಯಸಭೆಗೆ. ಆ ರೀತಿ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಈ ರೀತಿ ಆಯ್ಕೆ ಮಾಡಿದಂತಹ ಎ ಅನ್ನುವಂಥ ಒಬ್ಬ ವ್ಯಕ್ತಿ 6 ತಿಂಗಳ ಮೊದಲು ಅವನು ಯಾವುದೇ ಪಕ್ಷಕ್ಕೆ ಸೇರಿದರೂ ಅವನ ಸದಸ್ಯತ್ವ ರದ್ದಾಗಲ್ಲ. ಎ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ಆಯ್ಕೆಯಾದಂತಹ 6 ತಿಂಗಳ ಮೊದಲು ಯಾವುದೇ ಪಕ್ಷಕ್ಕೆ ಸೇರಿದರೂ ಅವನ ಸದಸ್ಯತ್ವ ರದ್ದಾಗಲ್ಲ. 6 ತಿಂಗಳ ನಂತರ ಅವನು ಯಾವುದಾದ್ರೂ ಪಕ್ಷಕ್ಕೆ ಸೇರಿದರೆ ಅವನ ಸದಸ್ಯತ್ವ ರದ್ದಾಗ್ತದೆ. ಇದು ಅದೇ ಸೆಂಟೆನ್ಸ್ ಹೇಳ್ತಿರುವಂಥದ್ದು. ನಿಮಗೆ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಅಪವಾದಗಳುಂಟು. ಯಾವುದೆಲ್ಲ ಅಪವಾದಗಳುಂಟು? ಈ ಕೆಳಗಿನ ಸಂದರ್ಭಗಳಲ್ಲಿ ಒಂದು ನಿಮಿಷ. ಪಕ್ಷಾಂತರ ನಿಷೇಧ ಕಾನೂನು ಅನ್ವಯವಾಗುವುದಿಲ್ಲ. ಯಾವ ಒಂದು ಸಂದರ್ಭದಲ್ಲಿ ಅನ್ವಯವಾಗಲ್ಲ? ಒಂದು ಪಕ್ಷವು ಕರೆಕ್ಟ್ ನೋಡಿ, ನಾನು ಮೊದಲು ಓದ್ತೀನಿ. ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನವಾದಾಗ ಆ ಪಕ್ಷದ ಸದಸ್ಯ ತನ್ನ ಪಕ್ಷದಿಂದ ಹೊರ ನಡೆದರೆ ಅವನಿಗೆ ಪಕ್ಷಾಂತರ ಕಾಯಿದೆ ಅನ್ವಯಿಸುವುದಿಲ್ಲ. ಆದರೆ 3/2 ಕಡಿಮೆ ಇಲ್ಲದಷ್ಟು ಪಕ್ಷದ ಶಾಸಕಾಂಗದ ಸದಸ್ಯರು ಒಪ್ಪಿಗೆ ಕೊಡಬೇಕು. ಇದು ನೋಡಿ, ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸೆಂಟೆನ್ಸನ್ನು. ಮೊದಲು, ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನವಾದಾಗ, ಈಗ ಬಿ ಜೆ ಪಿ ಪಕ್ಷದೊಂದಿಗೆ ಎಕ್ಸ್ ಅನ್ನುವಂಥ ಒಂದು ಪಕ್ಷ ಏನಾಗ್ತದೆ ಅಂದರೆ ವಿಲೀನವಾಗ್ತದೆ. ಈಗ ಬಿ ಜೆ ಪಿ ಪಕ್ಷ ಇನ್ನೊಂದು ಪಕ್ಷದೊಂದಿಗೆ ವಿಲೀನ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ಪಕ್ಷಗಳಲ್ಲಿ ಬಿ ಜೆ ಪಿ ಸಹ ಒಂದು ಬರ್ತದೆ. ಕಾಂಗ್ರೆಸ್ ಪಕ್ಷ ಇನ್ನೊಂದು ಪಕ್ಷದೊಂದಿಗೆ ವಿಲೀನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಗಳಿಗೆ ಬೇರೆ ಬೇರೆ ಪಕ್ಷಗಳೇನು ಮಾಡ್ಬೋದು, ವಿಲೀನ ಆಗ್ಬೋದು. ಅದೇ ರೀತಿ ಬಿ ಜೆ ಪಿ ಪಕ್ಷಕ್ಕೆ ಎಕ್ಸ್ ಅನ್ನುವಂಥ ಒಂದು ಪಕ್ಷ ಏನಾಗ್ತದೆ ಅಂದರೆ ವಿಲೀನ ಆಗ್ತದೆ. ನೋಡಿ, ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕೆ ವಿಲೀನವಾದಾಗ ಆ ಪಕ್ಷದ ಸದಸ್ಯ ಯಾವ ಪಕ್ಷದ ಸದಸ್ಯ ಈ ಎಕ್ಸ್ ಅನ್ನುವಂಥ ಒಂದು ಪಕ್ಷದ ಎ ಅನ್ನುವಂಥ ಒಬ್ಬ ಸದಸ್ಯ ತನ್ನ ಪಕ್ಷದಿಂದ ಅಂದರೆ ಎಕ್ಸ್ ಪಕ್ಷದಿಂದ ತನ್ನ ಪಕ್ಷದಿಂದ ಹೊರ ನಡೆದರೆ ಅವನಿಗೆ ಪಕ್ಷಾಂತರ ಕಾಯ್ದೆ ಅನ್ವಯಿಸುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಇಷ್ಟರ ತನಕ ಏನು ಹೇಳಿದ್ದೀವಿ, ಒಬ್ಬ ವ್ಯಕ್ತಿ ಏನು ಮಾಡಬಾರ್ದು, ತನ್ನ ಪಕ್ಷಕ್ಕೆ ಮೋಸ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಗಬಾರ್ದು. ಆ ರೀತಿ ಏನಾದರೂ ಹೋದರೆ ಅವನ ಸದಸ್ಯತ್ವ ರದ್ದಾಗ್ತದೆ ಅಂತ ಹೇಳಿದ್ದೀನಿ ಇಷ್ಟರ ತನಕ. ಬಟ್ ಇಲ್ಲಿ ಏನುಂಟು, ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಏನಾದರೂ ಸೇರ್ಪಡೆಗೊಂಡಾಗ ಆ ಪಕ್ಷದ ಅಥವಾ ಆ ಸೇರ್ಪಡೆಗೊಂಡ ಪಕ್ಷದ ಒಬ್ಬ ಸದಸ್ಯ ಇನ್ನೊಂದು ಪಕ್ಷಕ್ಕೆ ಸಹ ಏನು ಮಾಡ್ಬೋದು, ಹೋಗ್ಬೋದು. ಆದರೆ ಅಲ್ಲಿ ಏನಾಗಲ್ಲ, ಅದು ಪಕ್ಷಾಂತರ ನಿಷೇಧ ಕಾನೂನಿಗೆ ಅಪ್ಲೈ ಆಗಲ್ಲ. ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನವಾದಾಗ ಆ ಪಕ್ಷದ ಸದಸ್ಯ ತನ್ನ ಪಕ್ಷದಿಂದ ಹೊರ ನಡೆದರೆ ಅವನಿಗೆ ಇವರಿಗೆ ಸಹ ಅನ್ವಯ ಆಗ್ತದೆ. ಈಗ ಇನ್ನೊಮ್ಮೆ ನೋಡಿ, ಬಿ ಜೆ ಪಿ ಪಕ್ಷದೊಂದಿಗೆ ಎಕ್ಸ್ ಅನ್ನುವಂಥ ಒಂದು ಪಕ್ಷ ಏನಾಗ್ತದೆ, ವಿಲೀನವಾಗ್ತದೆ. ಈ ಎಕ್ಸ್ ಅನ್ನುವಂಥ ಒಂದು ಪಕ್ಷ ವಿಲೀನವಾದಾಗ ಈ ಬಿ ಜೆ ಪಿಯಲ್ಲಿರುವಂಥ ಕೆಲವು ಸದಸ್ಯರು ಸಹ ಏನು ಮಾಡ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೋದು. ಯಾಕೆಂದರೆ ಅವರಿಗೆ ಎಕ್ಸ್ ಪಕ್ಷವನ್ನು ಕಂಡ್ರೆ ಆಗಲ್ಲ. ಈ ರೀತಿ ಇಲ್ಲಿಂದ ಸಹ ಹೋಗ್ಬೋದು, ಇಲ್ಲಿಂದ ಸಹ ಹೋಗ್ಬೋದು. ಇದು ಏನಾದರೂ ಪಕ್ಷವನ್ನು ಬದಲಾವಣೆ ಮಾಡಿದರೆ ಏನಾಗಲ್ಲ ಅಂದರೆ ಈ ಕಾಯ್ದೆ ಅನ್ವಯವಾಗಲ್ಲ. ಇಲ್ಲಿ ಕರೆಕ್ಟ್ ನೋಡಿ, ಎಕ್ಸ್ ಅನ್ನುವಂಥ ಒಂದು ಪಕ್ಷ ಯಾವುದಕ್ಕೆ ಸೇರ್ತದೆ, ಬಿ ಜೆ ಪಿಗೆ ಸೇರ್ತದೆ. ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನವಾದಾಗ ಆ ಪಕ್ಷದ ಸದಸ್ಯ ಯಾವುದು, ಈ ಪಕ್ಷ ಸಹ ಆಗಿರ್ಬೋದು, ಈ ಪಕ್ಷದ ಸಹ ಸದಸ್ಯ ಆಗಿರ್ಬೋದು, ಯಾರಾಗಿರ್ಬೋದು, ತನ್ನ ಪಕ್ಷದಿಂದ ಹೊರ ನಡೆದರೆ ಈ ಪಕ್ಷದಿಂದ ಎಕ್ಸ್ ಅಥವಾ ಬಿ ಜೆ ಪಿ ಪಕ್ಷದಿಂದ ಒಬ್ಬ ಸದಸ್ಯ ಏನಾದರೂ ಬೇಡ, ಈ 2 ಪಕ್ಷಗಳು ಬೇಡ ಅಂತ ಏನಾದರೂ ಬೇರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹೋದರೆ ಆಗ ಅವನು ಏನು ಹೋದ ನೋಡಿ, ಪಕ್ಷಾಂತರ ಆದ, ಅದು ಈ ಒಂದು ಕಾನೂನಿಗೆ ಅಪ್ಲೈ ಆಗಲ್ಲ. ಅವನನ್ನು ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ತೆಗಲಿಕ್ಕೆ ಆಗಲ್ಲ. ಬಟ್ ಇನ್ನೊಂದು ರೂಲ್ಸ್ ಉಂಟು. ಆದರೆ 3/2
2/3 ಕಡಿಮೆ ಇಲ್ಲದಷ್ಟು ಪಕ್ಷದ ಶಾಸಕಾಂಗದ ಸದಸ್ಯರು ಒಪ್ಪಿಗೆ ಕೊಡಬೇಕು. ಈಗ ನೋಡಿ, BJP ಮತ್ತು X ಏನಾಗ್ತದೆ ಅಂದರೆ ಪಕ್ಷ ವಿಲೀನವಾಗ್ತದೆ. ಈಗ BJP ಪಕ್ಷದಲ್ಲಿ ಒಂದು 250 ಜನ ಇದ್ದಾರೆ. 250 ಜನರ ಇದನ್ನು ತಿಳ್ಕೊಳ್ಳುವ. ಈಗ 250ರಲ್ಲಿ A ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. 250ರಲ್ಲಿ ಯಾರಿದ್ದಾನೆ ಅಂದರೆ A ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈ A ಅನ್ನುವಂಥ ಒಬ್ಬ ವ್ಯಕ್ತಿಗೆ ಈ ಪಕ್ಷವನ್ನು ನೋಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ಅವನು ಏನು ಡಿಸೈಡ್ ಮಾಡ್ತಾನೆ ಅಂದರೆ, ನನಗೆ BJP ಪಕ್ಷವೇ ಬೇಡ, ಯಾಕೆಂದರೆ ನನ್ನ ಎನಿಮಿ X ಪಕ್ಷ ಬಂದಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀನಿ ಅಂತ ಏನು ಮಾಡ್ತಾನೆ ಅಂದರೆ, ಈ A ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಡಿಸೈಡ್ ಮಾಡ್ತಾನೆ. ಈಗ ಈ A ಅನ್ನುವಂಥ ಒಬ್ಬ ವ್ಯಕ್ತಿ ಹೋಗ್ಬೋದು, ಅದು ಪಕ್ಷಾಂತರ ನಿಷೇಧ ಕಾನೂನು ಆಗಲ್ಲ. ಆದರೆ ಈ BJPಯಲ್ಲಿ 250, ಈಗ ಇವನ್ನು ಬಿಟ್ಟು 249 ಜನ ಇದ್ದಾರೆ ನೋಡಿ. ಈ 249 ಜನರಲ್ಲಿ ಎಷ್ಟು ಜನ ಒಪ್ಕೊಳ್ಬೇಕು? 2/2 ಜನ, ಇಷ್ಟು ಜನ ಒಪ್ಕೊಳ್ಬೇಕು. 2/2 ಜನ ಏನು ಮಾಡಬೇಕು? ಒಪ್ಕೊಳ್ಬೇಕು. ಇವರು ಇಷ್ಟು ಜನ ಒಪ್ಕೊಂಡ್ರೆ ಮಾತ್ರ ಅವನೇನು ಮಾಡ್ಬೋದು, ಇನ್ನೊಂದು ಪಕ್ಷಕ್ಕೆ ಹೋಗ್ಬೋದು. ಒಂದು ವೇಳೆ ಇಷ್ಟು ಜನ ಒಪ್ಪದಿದ್ದರೆ ಡೈರೆಕ್ಟಾಗಿ ಏನಾದರೂ ಅವನು ಹೋದರೆ ಅವನ ಒಂದು ಪಕ್ಷದ ಸದಸ್ಯತ್ವ ಏನಾಗ್ತದೆ, ಎಂಥ ಒಂದು ಟ್ವಿಸ್ಟ್ ನೋಡಿ ಈ ಸೆಂಟೆನ್ಸ್. ಈಗ ಓದಿ ಅಂತೊಮ್ಮೆ. ಈಗ ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನವಾದಾಗ ಆ ಪಕ್ಷದ ಸದಸ್ಯ ತನ್ನ ಪಕ್ಷದಿಂದ ಹೊರ ನಡೆದರೆ ಅವನಿಗೆ ಪಕ್ಷಾಂತರ ಕಾಯ್ದೆ ಅನ್ವಯಿಸುವುದಿಲ್ಲ. ಆದರೆ 2/3 ಕಡಿಮೆ ಇಲ್ಲದಷ್ಟು ಪಕ್ಷದ ಶಾಸಕಾಂಗದ ಸದಸ್ಯರು ಒಪ್ಪಿಗೆ ಕೊಡಬೇಕು. ಈಗ ನಿಮಗೆ ಇದು ಕರೆಕ್ಟಾಗಿ ಅರ್ಥ ಆಯಿತು ಅಂತ ಏನು ಮಾಡಿದೆ ನಾನು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಅರ್ಥ ಆಯಿತು. ನೆಕ್ಸ್ಟ್ ಯಾವುದುಂಟು, ಇದು ನೋಡಿ ಅಪವಾದಗಳು, ಯಾವೆಲ್ಲ ಟೈಮಲ್ಲಿ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯವಾಗಲ್ಲ ಅಂತ. ಇನ್ನು ಲೋಕಸಭೆಯ ಅಧ್ಯಕ್ಷರು ಅಥವಾ ಸ್ಪೀಕರ್ ಅಥವಾ ಉಪಾಧ್ಯಕ್ಷರು, ಲೋಕಸಭೆಯ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್, ರಾಜ್ಯಸಭೆಯ ಉಪಾಧ್ಯಕ್ಷರು. ನಾನಿಲ್ಲಿ ರಾಜ್ಯಸಭೆ ಅಧ್ಯಕ್ಷರಂತ ಏನು ಮಾಡಲಿಲ್ಲ ಅಂದರೆ ಮೆನ್ಷನ್ ಮಾಡಿಲ್ಲ. ನಾನಿಲ್ಲಿ ರಾಜ್ಯಸಭೆಯ ಅಧ್ಯಕ್ಷ ಅಂತ ಮೆನ್ಷನ್ ಯಾಕೆ ಮಾಡಿಲ್ಲ, ಅದು ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡ್ತೀರಾ, ನಿಮಗೆ ಗೊತ್ತು ಯಾಕೆ ಅಂತ. ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ, ನಾನಿಲ್ಲಿ ಹೇಳಲಿಕ್ಕೆ ಹೋಗಲ್ಲ. ವಿಧಾನಸಭೆಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇಷ್ಟು ಜನರಿಗೆ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯಿಸುವುದಿಲ್ಲ. ಆದ್ದರಿಂದ ಈ ಸ್ಥಾನಗಳಿಗೆ ಆಯ್ಕೆಯಾದ ಸದಸ್ಯನು ಸ್ವ ಇಚ್ಛೆಯಿಂದ ತನ್ನ ಪಕ್ಷದ ಸದಸ್ಯತ್ವವನ್ನು ತ್ಯಜಿಸಬಹುದು ಅಥವಾ ಅವಧಿ ಮುಗಿದ ಮೇಲೆ ಪುನಃ ತನ್ನ ಪಕ್ಷದ ಸದಸ್ಯನಾಗಬಹುದು. ನೋಡಿ, ಎಂಥ ಒಂದು ಅದ್ಭುತವಾದ ಸೆಂಟೆನ್ಸ್ ಅಂತ ಬಂದರೆ ಯಾರಿಗೆಲ್ಲ, ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಈಗ ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಬಂದರೆ, ಈಗ ಲೋಕಸಭೆಯಲ್ಲಿರುವಂಥ ಒಟ್ಟು ಸೀಟ್ ಎಷ್ಟಂದರೆ, ಈಗ ಒಟ್ಟು ಸೀಟ್ 543, ಅಟ್ ಪ್ರೆಸೆಂಟಾಗಿ 543 ಉಂಟು. ಅಟ್ ಪ್ರೆಸೆಂಟಾಗಿ 543 ಲೋಕಸಭೆ ಸೀಟು. ಬಟ್ ನಿಜವಾಗಿ ನಮಗೆ ಲೋಕಸಭೆಯಲ್ಲಿ ಎಷ್ಟಿತ್ತಂದರೆ 550 ಇರಬೇಕು. ಈ 550 ಲೋಕಸಭೆ ಸೀಟಲ್ಲಿ 15% ಜನ ಯಾರು ಇರ್ತಾರೆ ಅಂದರೆ, ಇದರಲ್ಲಿ 15% ಜನ ಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ಸ್ ಮತ್ತು ಮಂತ್ರಿಗಳು ಒಟ್ಟಿಗೆ ಒಂದು 15% ತೆಗಿತಾರೆ. ಈ 550ರಲ್ಲಿ 15% ಎಷ್ಟಾಗ್ತದೆ ಅಂತ ನೀವೇನು ಮಾಡಿ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ. ಉಳಿದ ಸದಸ್ಯರಲ್ಲಿ ಇಬ್ಬರು ಯಾರು ಇರ್ತಾರೆ ಅಂದರೆ ಸ್ಪೀಕರ್ ಮತ್ತು ಉಪ ಸ್ಪೀಕರ್. ಈ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಸಹ ಏನು ಇದರಿಂದನೇ ಆಯ್ಕೆ ಆಗುವಂಥದ್ದು. ಅವರು ಬೇರೆಯೇ ಆಯ್ಕೆ ಮಾಡಲ್ಲ. ಈಗ ಲೋಕಸಭಾ ಸ್ಪೀಕರ್ ಅಂತ ಬಂದರೆ ಇಲ್ಲಿರುವಂಥ ವ್ಯಕ್ತಿಗಳೇ ಆಯ್ಕೆ ಆಗಬೇಕು. ಅದನ್ನು ನಾವು ಸಂಸತ್ತು ಮಾಡುವಾಗ ಕರೆಕ್ಟಾಗಿ ನೋಡಲಿಕ್ಕೆ ಇದ್ದೀವಿ, ನೋಡಿ ಆಗಿದೆ ಆಲ್ರೆಡಿ. ಅದಾದಮೇಲೆ ಈಗ ಈ ಲೋಕಸಭಾ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಅವರು ಸಹ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸೇರಿರುವವರು. ಈಗ ಎಕ್ಸಾಂಪಲ್ಗೆ ಪ್ರೆಸೆಂಟಾಗಿ ನಮ್ಮ ಸ್ಪೀಕರ್ ಯಾರಿದ್ದಾರೆ, ಓಂ ಬಿರ್ಲಾ ಅವರಿದ್ದಾರೆ. ಓಂ ಬಿರ್ಲಾ ಅವರು ಯಾವ ಪಕ್ಷಕ್ಕೆ ಸೇರಿರುವವರು? BJP ಪಕ್ಷಕ್ಕೆ ಸೇರಿರುವವರು. ಅಂದರೆ ಅವರು ಸಹ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದು ಅವರು ಸಹ ಒಂದು ಜಿಲ್ಲೆಯ MP, ಅದು ಗೊತ್ತಿರಲಿ ನಿಮಗೆ. ಓಂ ಬಿರ್ಲಾ ಅವರು, ಈ ಓಂ ಬಿರ್ಲಾ ಅವರು BJP ಪಕ್ಷಕ್ಕೆ ಸೇರಿದ್ದಾರೆ. ಓಕೆ, ಅವರೇನು ಮಾಡ್ಬೋದಂದರೆ ಆ ಒಂದು BJP ಪಕ್ಷದಿಂದ ರಾಜೀನಾಮೆಯನ್ನು ಕೊಡ್ಬೋದು. ಆ ರೀತಿ ಏನಾದರೂ ರಾಜೀನಾಮೆ ಕೊಟ್ಟರೆ ಅವರನ್ನು ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ಸದಸ್ಯತ್ವದಿಂದ ತೆಗಲಿಕ್ಕೆ ಆಗಲ್ಲ. ಅದು ಅವರಿಗಿರುವಂತಹ ವಿನಾಯಿತಿಗಳು. ಆ ರೀತಿ ಮಾಡಲ್ಲ, ನಾನು ಹೇಳಿರುವಂಥದ್ದು. ಅದನ್ನು ಬಿಟ್ಟು ಒಮ್ಮೆ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಏನು ಮಾಡ್ಬೋದು, ಅದೇ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದು. ಅದೇ ಈ ಒಂದು ಸೆಂಟೆನ್ಸ್ ಹೇಳ್ತಿರುವಂಥದ್ದು. ಲೋಕಸಭೆ ಎಲ್ಲರಿಗೂ ಇದೇ ರೀತಿ. ಲೋಕಸಭೆ ಅಧ್ಯಕ್ಷ, ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ರಾಜ್ಯಸಭೆಯ ಉಪಾಧ್ಯಕ್ಷ, ವಿಧಾನಸಭೆಯ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ, ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇಷ್ಟು ಜನರಿಗೆ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯಿಸುವುದಿಲ್ಲ. ಇದು ಎಕ್ಸಾಮಲ್ಲಿ ಕೇಳಿದರೆ
ಆದ್ದರಿಂದ ಈ ಸ್ಥಾನಗಳಿಗೆ ಆಯ್ಕೆಯಾದ ಸದಸ್ಯನು ತನ್ನ ಸ್ವ ಇಚ್ಛೆಯಿಂದ ತನ್ನ ಪಕ್ಷದ ಸದಸ್ಯತ್ವವನ್ನು ತ್ಯಜಿಸಬಹುದು ಅಥವಾ ಅವಧಿ ಮುಗಿದ ಮೇಲೆ ಪುನಃ ತನ್ನ ಪಕ್ಷದ ಸದಸ್ಯನಾಗಬಹುದು. ಅದೇ ಏನು ಮಾಡುವಂತಂದರೆ ಈ ಸೆಂಟೆನ್ಸ್ ಹೇಳ್ತಿರುವಂಥದ್ದು. ಓಕೆ, ನೆಕ್ಸ್ಟ್ ಯಾವುದು? ನೋಡಿ, ಯಾವುದೇ ಒಂದು ಪಕ್ಷದ 1/3 ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ, ಯಾವುದೇ ಒಂದು ಪಕ್ಷದ 1/3 ಪಕ್ಷವನ್ನು ತ್ಯಜಿಸಿದರೆ ಅದು ಒಡಕೆ ವಿನಃ ಒಡಕು, ಒಡಕೆ ವಿನಃ ಪಕ್ಷಾಂತರವಲ್ಲ ಎಂಬುದಾಗಿ 10ನೇ ಅನುಸೂಚಿಯ 3ನೇ ಪ್ಯಾರಾದಲ್ಲಿತ್ತು. 10ನೇ ಅನುಸೂಚಿಯ 3ನೇ ಪ್ಯಾರಾದಲ್ಲಿತ್ತು. ಇಷ್ಟು ಓದ್ಕೊಳ್ಳಿ ಮೊದಲು, ಒಂದು ನಿಮಿಷ ನೋಡಿ ಇನ್ನೊಮ್ಮೆ. ಯಾವುದೇ ಒಂದು ಪಕ್ಷದ 1/3 ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ, ಈಗ BJP ಪಕ್ಷ ಉಂಟು. BJP ಪಕ್ಷದಲ್ಲಿ ಒಂದು 300 ಜನ ಇದ್ದಾರೆ ಅಂತ ತಿಳ್ಕೊಳ್ಳುವ. 300 ಜನ ಏನು ಮಾಡಿದ್ದಾರೆ ಅಂದರೆ ಇದ್ದಾರೆ. ಈ 300 ಜನರಲ್ಲಿ 3ನೇ 1 ಎಷ್ಟಾಗ್ತದೆ? 3 × 100 ಜನರು. ಈ 300ರಲ್ಲಿ 100 ಜನರು ಏನಾದರೂ ಈ ಪಕ್ಷವನ್ನು ತ್ಯಜಿಸಿದರೆ, ಈ ಒಂದು ಪಕ್ಷವನ್ನು ತ್ಯಜಿಸಿದರೆ ಅಂದರೆ ನನಗೆ ಈ BJP ಪಕ್ಷ ಬೇಡ, ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಏನಾದರೂ ಈ ಒಂದು 100 ಜನರು 100 ಯಾವ ರೀತಿ ಬಂತಂತ ಗೊತ್ತಿರಬೇಕು. ಈ ಸೆಂಟೆನ್ಸ್ನಲ್ಲಿ ಈ 100 ಜನರು ಏನಾದರೂ ಈ ಪಕ್ಷವನ್ನು ತ್ಯಜಿಸಿದರೆ ಅದು ಏನಾಗಲ್ಲ, ಅದು ಪಕ್ಷಾಂತರವಲ್ಲ, ಅದು ಆ ಒಂದು ಪಕ್ಷದ ಒಡಕು ಅಂತ ಕರಿತೀವಲ್ಲ ನಾವು, ಅದು ಅಂತ ಎಲ್ಲಿತ್ತಂದರೆ ಒಡಕು ವಿನಃ. ನೋಡಿ, ಇಲ್ಲಿ 1/3 ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದು ಒಡಕೆ ವಿನಃ ಪಕ್ಷಾಂತರವಲ್ಲ, ಅದು ಪಕ್ಷಾಂತರ ಅಲ್ಲ, ಅದು ಆ ಪಕ್ಷದ ಯಾವುದು ಒಡಕು ಅಂತ ಯಾವುದರಲ್ಲಿತ್ತಂದರೆ 10ನೇ ಅನುಸೂಚಿಯ 3ನೇ ಪ್ಯಾರ ಹೇಳುತ್ತಿತ್ತು. 10ನೇ ಅನುಸೂಚಿಯ 3ನೇ ಪ್ಯಾರ ಹೇಳುತ್ತಿತ್ತು. ಆದರೆ ನಾನು ಹೇಳಿದೆ 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 10ನೇ ಅನುಸೂಚಿಯ 91ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 10ನೇ ಅನುಸೂಚಿಯ 3ನೇ ಪ್ಯಾರವನ್ನು ತೆಗೆದು ಹಾಕಲಾಯಿತು. ಪ್ರಸ್ತುತ 1/3 ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರವೆಂದೇ ಪರಿಗಣಿಸಲಾಗುತ್ತದೆ. ನೋಡಿ, ಎಂಥ ಒಂದು ಅದ್ಭುತವಾದ ಸೆಂಟೆನ್ಸ್. ಮೊದಲು ಏನಿತ್ತು? 10ನೇ ಅನುಸೂಚಿ ಎಷ್ಟನೇ ಪ್ಯಾರಾದಲ್ಲಿ? 3ನೇ ಪ್ಯಾರಾದಲ್ಲಿ ಏನಿತ್ತು? ಒಂದು ಪಕ್ಷದಿಂದ 1/3 ಸದಸ್ಯರು ಏನಾದರೂ ರಾಜೀನಾಮೆ ಕೊಟ್ಟರೆ ಅಥವಾ ಅಲ್ಲಿಂದ ಹೋದರೆ ಅದು ಪಕ್ಷಾಂತರವಲ್ಲ, ಅದು ಒಡಕು ಅಂತ ಇತ್ತು. ಬಟ್ ಈಗ ಏನು ಮಾಡಿದ್ರು, ಈ ಒಂದು ಕಾಯ್ದೆ ಮೂಲಕ 91ನೇ ತಿದ್ದುಪಡಿ 2003 ಅಥವಾ 4ರಲ್ಲಿ 91ನೇ ತಿದ್ದುಪಡಿ ಇದಕ್ಕೆ ಮಾಡ್ತಾರೆ ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಮಾಡ್ತಾರೆ. ನಾನು ಆಗ ಹೇಳಿದ್ದೆ, ಅದರ ಮೂಲಕ ಏನು ಮಾಡಿದ್ರು, ಈ 10ನೇ ಅನುಸೂಚಿಯಲ್ಲಿರೋ 3ನೇ ಪ್ಯಾರವನ್ನು ಏನು ಮಾಡ್ತಿದ್ರು, ತೆಗೆದು ಈಗ ಆ ರೀತಿ ಏನಾದರೂ ಆ 100 ಜನ ಏನು ಹೋದ್ರು, ಆಗ ಆ 100 ಜನ ಹೋದರೂ ಸಹ ಅವರ ಸದಸ್ಯತ್ವ ಏನು ಮಾಡ್ತಾರೆ, ರದ್ದು ಮಾಡ್ತಾರೆ. ಇದು ತುಂಬ ಒಳ್ಳೆಯದು. ಯಾಕೆಂದರೆ ಈ ರೀತಿ ಏನಾದರೂ ಮಾಡದಿದ್ದರೆ ನಮ್ಮ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಏನು ಮಾಡ್ತಿದ್ರು, ಈ ರೀತಿ ಆದರೆ ನಮಗೇನು ಪಕ್ಷಾಂತರ ಆಗಲ್ಲ ಅಂತೇಳಿ ಎಲ್ಲ ಒಟ್ಟಿಗೆ ಸೇರಿ ಹೋಗ್ತಿದ್ರು. ಇದು ಮಾಡಿದ ತುಂಬ ಒಳ್ಳೆಯದು. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ಇನ್ನೊಮ್ಮೆ ಹೇಳ್ತೀನಿ. ಈಗ ಒಂದು ಪಕ್ಷ BJP ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? 300 ಜನ ಇದ್ದಾರೆ. ಈ 300ರಲ್ಲಿ 1/3 ಸದಸ್ಯರು ಏನು ಮಾಡ್ತಾರೆ ಅಂದರೆ, ನನಗೆ ಇದು ಬೇಡ, BJP ಬೇಡ ಅಂತೇಳಿ ಏನು ಮಾಡ್ತಾರೆ, ಹೋಗ್ತಾರೆ. 3 ಒಟ್ಟು 100 ಜನ ಹೋಗ್ತಾರೆ. ಈ 100 ಜನ ಏನು ಹೋದ್ರಲ್ವ, ಇದು ಮೊದಲು 10ನೇ ಅನುಸೂಚಿಯ 3ನೇ ಪ್ಯಾರದಲ್ಲಿ ಏನಿತ್ತು, ಇದು ಪಕ್ಷಾಂತರವಲ್ಲ, ಇದು ಪಕ್ಷದ ಒಡಕು ಅಂತ ಇತ್ತು. ಯಾವುದರಲ್ಲಿತ್ತು? 10ನೇ ಅನುಸೂಚಿಯ 3ನೇ ಅನುಸೂಚಿಯಲ್ಲಿತ್ತು. ಆದರೆ 91ನೇ ತಿದ್ದುಪಡಿ ಮೂಲಕ ಇದು ಯಾವುದಕ್ಕೆ ಸೇರ್ಪಡೆ ಮಾಡಿದರು, ಇದು ಒಡಕಲ್ಲ, ಇದನ್ನು ಸಹ ಪಕ್ಷಾಂತರವೇ ಅಂತ ಏನು ಮಾಡಿದರು, ಸೇರ್ಪಡೆ ಮಾಡಿದರು. ಅಟ್ ಪ್ರೆಸೆಂಟಾಗಿ ಈ ರೀತಿ ಏನಾದರೂ 100 ಜನ ಏನಾದರೂ ಒಂದು ಪಕ್ಷದಿಂದ ಬಿಟ್ಟು, ನಾನಿಲ್ಲಿ ಸುಮ್ಮನೆ ಕೇಳ್ತಿರುವಂಥದ್ದು, ಇದಕ್ಕಿಂತ ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಒಂದು ಪಕ್ಷದಲ್ಲಿ ಏನಾದರೂ ಹೋದರೆ ಆ 100 ಜನರನ್ನು ಸಹ ಏನು ಮಾಡ್ತಾರೆ, ಈಗ ಅಮಾನತು ಮಾಡ್ತಾರೆ. ರೀಸನ್ ಏನು? ಈಗ ಅದು ಏನಾಗಿದೆ ಅಂದರೆ ಪಕ್ಷಾಂತರ ಇದಕ್ಕೇ ಕಾಯ್ದೆಗೆ ಬಂದಿದೆ. ನೆಕ್ಸ್ಟ್, ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ. ಯಾವುದು? ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ. ಪಕ್ಷಾಂತರದಿಂದ ಉಂಟಾಗಬಹುದಾದ ಅನರ್ಹತೆಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗೆಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಶಾಸನಸಭೆಗಳ ಅಧ್ಯಕ್ಷರುಗಳಿಗೆ ಇರುತ್ತದೆ.
ಯಾರಿಗಿರ್ತದೆ? ಶಾಸನ ಸಭೆಗಳ ಅಧ್ಯಕ್ಷರುಗಳಿಗೆ ಇರ್ತದೆ. ಶಾಸನ ಸಭೆಗಳ ಅಧ್ಯಕ್ಷರುಗಳಿಗೆ ಅಂತ ಬಂದರೆ ಈಗ ಪಕ್ಷಾಂತರದಿಂದ ಉಂಟಾಗಬಹುದಾದ ಅನರ್ಹತೆಗೆ, ಈಗ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂಥ ಈಗ ಒಂದು ಚರ್ಚೆಯಲ್ಲಿ ಉಂಟು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅನರ್ಹತೆಗೆ ವಿಷಯದ ಬಗ್ಗೆ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂಥ ರೈಟ್ಸ್ ಯಾರಿಗಿರುವಂಥದ್ದು ಅಂದರೆ ಅದು ಸ್ಪೀಕರ್ಗಳಿಗೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ನಾನು ನಿಮಗೆ ಸ್ಪೀಕರ್ ಮಾಡುವಾಗ ಈಗ ಲೋಕಸಭಾ ಸ್ಪೀಕರ್ ಮತ್ತು ರಾಜ್ಯಸಭಾ ಸ್ಪೀಕರ್ ಇಲ್ಲ, ಅಲ್ಲಿ ಚೇರ್ಮ್ಯಾನ್ ಇರ್ತಾರೆ, ಯಾರು? ಉಪರಾಷ್ಟ್ರಪತಿಯವರು ಇರ್ತಾರೆ. ಅದಾದಮೇಲೆ ಇವರೆಲ್ಲ ಮಾಡುವಾಗ ನಾನು ಏನು ಹೇಳ್ತೀನಿ ಅಂದರೆ, ಕೆಲವು ಸದಸ್ಯರನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಮೂಲಕ ಅಮಾನತುಗೊಳಿಸ್ಬೋದು ಅಂತ ಹೇಳಿದ್ದಾರೆ. ಈಗ ನಾನು ಇಲ್ಲಿ ಹೇಳಿದೆ, ಅನ್ನುವಂಥ ಪಕ್ಷ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ. ಅನ್ನುವಂಥ ಒಬ್ಬ BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ ಅಂತ ನಾನು ನಿಮಗೆ ಏನು ಮಾಡ್ತಿದ್ದೆ ಅಂದರೆ ಹೇಳ್ತಿದ್ದೀನಿ. ಈ ರೀತಿ ಅನ್ನುವಂಥ ಒಬ್ಬ ವ್ಯಕ್ತಿ ಇನ್ನೊಂದು ಪಕ್ಷಕ್ಕೆ ಹೋದಾಗ ಈ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಅಮಾನತುಗೊಳಿಸುವವರು ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಲ್ಲ. ಈಗ ಅವನು ಲೋಕಸಭೆ ಈಗ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದವನಿವನು. BJP ಪಕ್ಷ ಲೋಕಸಭೆಗೆ ಸೇರಿದ್ದಾನೆ. ಈ ಅನ್ನುವಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಇದೇನಾಯಿತು? ಅಪರಾಧ ಆಯಿತು. ಈಗ ಏನು ಮಾಡ್ತಾರೆ? ಈ ಅನ್ನೋ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಂದರೆ ಅವನ ಸದಸ್ಯತ್ವದಿಂದ ಏನು ಮಾಡ್ತಾರೆ? ಅಮಾನತು ಮಾಡ್ತಾರೆ. ಈ ರೀತಿ ಮಾಡುವವರು ಯಾರು? ಯಾವ ರಾಷ್ಟ್ರಪತಿ ಅಲ್ಲ, ಯಾವ ರಾಜ್ಯಪಾಲ ಅಲ್ಲ, ಯಾವ ಪ್ರಧಾನಮಂತ್ರಿ ಅಲ್ಲ. ಅವನು ಲೋಕಸಭೆಯಿಂದ ಏನು ಹೋಗಿದ್ದಾನೆ, ಲೋಕಸಭೆಯ ಸದಸ್ಯ ಅಲ್ವಾ? ಅವನು ಲೋಕಸಭೆ ಸದಸ್ಯನಿದ್ದರೆ ಆ ಲೋಕಸಭೆಯ ಸ್ಪೀಕರ್ ಏನು ಮಾಡ್ತಾರಂದರೆ ಅವರನ್ನು ಅಮಾನತು ಮಾಡ್ತಾನೆ. ಇದೇ ಅನ್ನುವಂಥ ಒಬ್ಬ ವ್ಯಕ್ತಿ ರಾಜ್ಯಸಭೆಯ ಸದಸ್ಯನಾಗಿದ್ದರೆ ರಾಜ್ಯಸಭೆಯ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಸ್ಪೀಕರ್ ಅಲ್ಲ, ಚೇರ್ಮನ್ ಏನು ಮಾಡ್ತಾರೆ ಅಂದರೆ ಅಮಾನತು ಮಾಡ್ತಾರೆ. ಇದು ಗೊತ್ತಿರಲಿ ನೋಡಿ. ಪಕ್ಷಾಂತರದಲ್ಲಿ ಉಂಟಾಗಬಹುದಾದ ಅನರ್ಹತೆಗೆ ಸಂಬಂಧಿಸಿದ ಯಾವುದೇ ವಿಷಯಗಳ ಬಗೆಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಶಾಸನ ಸಭೆಗಳ ಅಧ್ಯಕ್ಷರುಗಳಿಗೆ ಇರುತ್ತದೆ. ಆದ್ದರಿಂದ ಪಕ್ಷಾಂತರ ನಿಷೇಧ ಕಾನೂನಿನ ಅನ್ವಯ ಶಾಸನಸಭೆಯ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡುವ ಅಧಿಕಾರ ಶಾಸನಸಭೆಯ ಅಧ್ಯಕ್ಷರುಗಳಿಗೆ ಇರುತ್ತದೆ. ಅದೇ ನಾನು ಹೇಳ್ತಿರುವಂಥದ್ದು. ಇಲ್ಲಿ ನಿಜವಾಗಿಯೂ ಆ ಒಬ್ಬ ವ್ಯಕ್ತಿಯನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಏನಾದರೂ ಪಕ್ಷಾಂತರವಾದಾಗ ಅವನನ್ನು ರದ್ದುಪಡಿಸುವಂಥ ಅಥವಾ ಅವನ ಸದಸ್ಯತ್ವವನ್ನು ಅನರ್ಹಗೊಳಿಸುವಂಥ ಅಧಿಕಾರ ನಮ್ಮ ಸಂವಿಧಾನ ಯಾರಿಗೆ ಕೊಟ್ಟಿದೆ? ಯಾವ ರಾಷ್ಟ್ರಪತಿಗೂ ಯಾವ ಪ್ರಧಾನಮಂತ್ರಿಗೂ ಕೊಟ್ಟಿಲ್ಲ. ಅವನು ಲೋಕಸಭೆಯಿಂದ ಏನಾದರೂ ಆಯ್ಕೆಯಾಗಿದ್ದರೆ ಲೋಕಸಭೆಯ ಸ್ಪೀಕರಿಗೆ ಕೊಟ್ಟಿದ್ದಾರೆ, ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದರೆ ರಾಜ್ಯಸಭೆಯ ಸ್ಪೀಕರಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಸ್ಟೇಟಲ್ಲಿ ಸಹ ಅಪ್ಲೈ ಆಗ್ತದೆ. ವಿಧಾನಸಭೆಯಿಂದ ಆಯ್ಕೆಯಾಗಿದ್ದಾನೆ, ಇಲ್ಲಿ ಯಾರು ಬರ್ತಾರೆ? MLAಗಳನ್ನು ಏನು ಮಾಡ್ತಾರೆ? ಕೆಲವೊಮ್ಮೆ ಅಮಾನತು ಮಾಡ್ತಾರೆ. ಇದೇ ರೀತಿ ಆಗ್ತದೆ. ಈಗ ಅನ್ನುವಂಥ ಒಬ್ಬ MLA ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಈ BJP ಪಕ್ಷದವನು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹೋದರೂ ಅವನು ವಿಧಾನಸಭೆಯಿಂದ ಆಯ್ಕೆಯಾಗಿದ್ದರೆ ಆ ವಿಧಾನಸಭೆಯ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಅವನನ್ನು ತೆಗಿತಾರೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಅಧ್ಯಕ್ಷರ ನಿರ್ಣಯವು ಅಂತಿಮವಾಗಿ ಮತ್ತು ಇದರ ನಿರ್ಣಯ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತೆ ಇರಲಿಲ್ಲ. ಹೌದು, ಈಗ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದಂದರೆ ಅನ್ನುವಂಥ ಒಂದು ಪಕ್ಷಕ್ಕೆ ಹೋಗಿದೆ. ಕಾಂಗ್ರೆಸ್ನಲ್ಲಿದ್ದಂಥ ಅನ್ನುವಂಥ ಒಬ್ಬ ವ್ಯಕ್ತಿ ಇನ್ನೊಂದು BJP ಪಕ್ಷಕ್ಕೆ ಹೋಗಿದ್ದಾನೆ. ಈಗ ಇವನು ಅನ್ನುವಂಥ ವ್ಯಕ್ತಿ ಹೋಗಿದ್ದಾನೆ. ಯಾಕೆ ಹೋಗಿದ್ದಾನೆ ಅದು ಎಲ್ಲ ಅವನು ಏನು ಮಾಡ್ತಾನೆ ಅಂದರೆ ಮತ್ತೆ ಚರ್ಚೆ ಮಾಡ್ತಾನೆ. ಬಟ್ ಒಂದು ವೇಳೆ ಈ ಅನ್ನುವಂಥ ವ್ಯಕ್ತಿಯನ್ನು ತೆಗಿಲಿಕ್ಕೆ ಈಗ ರೈಟ್ಸ್ ಯಾರಿಗಿರುವುದು? ಫೈನಲ್ ರೈಟ್ಸ್ ಯಾರಿಗಿರುವಂತಂದರೆ ಸ್ಪೀಕರ್ ಅವರಿಗೆ, ಲೋಕಸಭಾ ಸ್ಪೀಕರ್ ಅಥವಾ ರಾಜ್ಯಸಭಾ ಸ್ಪೀಕರ್. ಅದು ಅವನು ಯಾವ ಸದನದಿಂದ ಆಯ್ಕೆಯಾಗಿದ್ದಾನೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಈ ಸ್ಪೀಕರ್ ಅವರು ಏನು ಇವರನ್ನು ತೆಗಿತಾರೆ ನೋಡಿ, ಅದು ಅಂತಿಮ. ಈ ಮತ್ತೆ ಎಲ್ಲಿಗೆ ಹೋಗಲಿಕ್ಕೆ ಇರ್ತಿರಲಿಲ್ಲ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಹೋಗ್ತಿರಲಿಲ್ಲ. ನನ್ನನ್ನು ಬೇಕಂತಲೇ ಎಲ್ಲರೂ ಸೇರಿ ಪಕ್ಷಾಂತರ ನಿಷೇಧ ಕಾಯ್ದೆ ಮೂಲಕ ನನ್ನನ್ನು ಸದಸ್ಯತ್ವದಿಂದ ತೆಗೆದು ಹಾಕಿದ್ದಾರೆ. ನನಗೆ ಏನಾಗಿದೆ? ಅನ್ಯಾಯ ಆಗಿದೆ. ನನಗೆ ನ್ಯಾಯ ಬೇಕು. ನನಗೆ ದಯವಿಟ್ಟು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಿಂದ ನನಗೆ ನ್ಯಾಯ ಬೇಕಂತ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗೊಂಡಂಥ ವ್ಯಕ್ತಿ ಏನು ಮಾಡಲಿಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಇದರಲ್ಲಿ ಟೈಮಲ್ಲಿ ಇಲ್ಲಿ ಎಲ್ಲ ಅಂತಿಮ ಫೈನಲ್ ಡಿಸಿಷನ್ ಯಾರ ಡಿಸಿಷನ್ ಆಗಿತ್ತಂದರೆ ಅದು ಅಧ್ಯಕ್ಷರ ಡಿಸಿಷನ್ನೇ ಆಗಿತ್ತು. ಅಧ್ಯಕ್ಷರು ಅಥವಾ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಅವರು ಏನು ಹೇಳ್ತಾರೆ ಅದೇ ಫೈನಲ್ ಡಿಸಿಷನ್.
ಆ ಅಭ್ಯರ್ಥಿ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ, ಕೋರ್ಟಿಗೆ ಅಥವಾ ಬೇರೆ ಅವನಿಗೆ ನ್ಯಾಯ ಬೇಕಂತ ಎಲ್ಲಿಗೆ ಸಹ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಂದರೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಇದೇ ಟೈಮಲ್ಲಿ ಒಂದು ಕೇಸ್ ಬರ್ತದೆ, ಅದು ಕ್ಯೂಟೋ ಒಲೊನ್ ಕೇಸ್. ಕ್ಯೂಟೋ ಒಲೊನ್ ಕೇಸ್ ಅಂತ 1992 ಬರ್ತದೆ. ಯಾವುದು? ಕ್ಯೂಟೋ ಒಲೊನ್ ಕೇಸ್ 1992. ಇದು ತೀರ್ಪು ನೀಡ್ತದೆ. ಇದನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಬಾಹಿರ ಅಂತ ಘೋಷಿಸಿತು. ಯಾವುದನ್ನು? ಇದನ್ನು. ಆ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಯಾವುದು ನ್ಯಾಯ ಸಿಗ್ತಿಲ್ಲ ನೋಡಿ, ಅಲ್ಲಿ ಅಂತಿಮ ನಿರ್ಧಾರ ಯಾರ್ದಾಗ್ತಿತ್ತು? ನಮ್ಮ ಲೋಕಸಭೆಯ ಸ್ಪೀಕರ್ ಅವರದ್ದೇ ಅಂತಿಮ ನಿರ್ಧಾರವಾಗ್ತಿತ್ತು. ಅದು ಕಾನೂನು ಬಾಹಿರ. ಇಲ್ಲಿ ಯಾರಿಗೆ ರಕ್ಷಣೆ ಕೊಡಬೇಕು? ಈ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡಬೇಕು? ಒಂದು ವೇಳೆ ಅವನೊಂದು ಏನೂ ತಪ್ಪು ಇಲ್ಲದಿದ್ದರೆ ಅವನೆಲ್ಲರೂ ಸೇರಿ ಅವನನ್ನು ಏನಾದರೂ ಅಮಾನತುಗೊಳಿಸಿದರೆ ಇದು ಸಹ ಒಂದು ಅಪ್ಲೈ ಆಗ್ತದೆ. ಈಗ ಎಕ್ಸಾಂಪಲಿಗೆ ಈ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಲ್ಲಿ ಇರ್ತಾನೆ. ಅವನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಓಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ? ಒಮ್ಮೆಲೆ ಅಂತೆ ಥಿಂಕ್ ಮಾಡಿ ಅಂತೆ. ಯಾಕೆ ಹೋಗ್ತಾನೆ ಅಂದರೆ ಅವನಿಗೆ ಸರಿಯಾಗಿ BJP ಪಕ್ಷದಲ್ಲಿ ಏನಿರಲ್ಲ ಅಂದರೆ ವ್ಯವಸ್ಥೆ ಇರಲ್ಲ. ಅವನಿಗೆ ಸರಿಯಾದಂಥ ಅನುಕೂಲ ಇರಲ್ಲ. ಅವನು ಬೇಕು ಬೇಡ ಅಂತ ಮಾಡ್ತಾರೆ. ಅವನು ಸುಮ್ಮನೆ ಆ ಒಂದು ಪಕ್ಷದಲ್ಲಿ ಇದ್ದರೂ ಸಹ ಅಷ್ಟೇ, ಅವನು ಕ್ಯಾರೇ ಮಾಡಲ್ಲ. ಈ ರೀತಿ ಈ ಅನ್ನುವಂಥ ವ್ಯಕ್ತಿಗೆ ಈ BJP ಪಕ್ಷದಿಂದ ಏನು ಅನ್ಯಾಯ ಆಗಿರ್ತದೆ ಅದನ್ನು ನೋಡಿ ನನಗೆ ಇಲ್ಲಿ 1% ರೆಸ್ಪೆಕ್ಟೇ ಇಲ್ಲ ಅಂತ ತಿಳ್ಕೊಂಡು ಈ ಅನ್ನುವಂಥ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಅಂದರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ. ಆದರೆ ಅವನ ಸದಸ್ಯತ್ವ ಏನಾಗ್ತದೆ? ಬೇರೆ ಪಕ್ಷಕ್ಕೆ ಹೋದ ತಕ್ಷಣ ರದ್ದಾಗ್ತದೆ. ಈಗ ಅವನು ಹೋಗಿದ್ದಕ್ಕೊಂದು ರೀಸನ್ ಉಂಟು. ಇವನು ಹೋದ ತಕ್ಷಣ ಇವನು ಲೋಕಸಭೆಯ ಸದಸ್ಯನಾಗಿದ್ದರೆ ಲೋಕಸಭೆಯ ಸ್ಪೀಕರ್ ಏನು ಮಾಡ್ತಾರೆ? ಇವನ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಒಂದು ವೇಳೆ ಈ ಅನ್ನುವಂಥ ಒಬ್ಬ ವ್ಯಕ್ತಿ ರಾಜ್ಯಸಭೆಯ ಸದಸ್ಯನಾಗಿದ್ದರೆ ರಾಜ್ಯಸಭೆಯ ಚೇರ್ಮನ್ ಏನು ಮಾಡ್ತಾನೆ ಅಂದರೆ ಈ ಅನ್ನುವಂಥ ಒಬ್ಬ ವ್ಯಕ್ತಿಯ ಸದಸ್ಯತ್ವ ರದ್ದು ಮಾಡ್ತಾನೆ. ಇಲ್ಲಿ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಅವರು ಮಾಡಿದಂಥ ಒಂದು ಡಿಸಿಷನ್, ಸ್ಪೀಕರ್ಗಳು ಮಾಡಿದಂಥ ಒಂದು ಡಿಸಿಷನ್ ಎಲ್ಲಿ ಸಹ ಪ್ರಶ್ನೆ ಮಾಡುವಂತ ಇರಲಿಲ್ಲ. ಈ ಅನ್ನುವಂಥ ವ್ಯಕ್ತಿ ಯಾಕೆ ಹೋಗಿದ್ದಾನೆ ಅವನಿಗೆ ಮಾತ್ರ ಅದು ಗೊತ್ತು. ಬಟ್ ಅವನು ಹೇಳುವಂಥ ಪರಿಸ್ಥಿತಿ ಎಲ್ಲೂ ಇಲ್ಲ. ಯಾಕೆಂದರೆ ಅಲ್ಲಿ ಅಂತಿಮ ನಿರ್ಧಾರ ಯಾರ್ದಾಗಿತ್ತು? ಅದು ಅಧ್ಯಕ್ಷರುಗಳಿಗೆ ಆಗಿತ್ತು. ಇದನ್ನು ನಮ್ಮ ಸುಪ್ರೀಂ ಕೋರ್ಟು ಕ್ಯೂಟೋ ಒಲೊನ್ ಕೇಸ್ 1992 ಏನು ಮಾಡ್ತದೆ ಅಂದರೆ ನಿರ್ಧಾರ ಮಾಡ್ತದೆ. ಈ ಕೇಸಿನ ಪ್ರಕಾರ ಈಗ ಏನು ಮಾಡ್ಬೋದು ಅಂದರೆ ಪ್ರಸ್ತುತ ಏನು ಮಾಡ್ಬೋದು ಅಂದರೆ ಈ ಅನ್ನುವಂಥ ಒಬ್ಬ ವ್ಯಕ್ತಿ ಏನಾದರೂ ಇನ್ನೊಂದು ಪಕ್ಷಕ್ಕೆ ಹೋದಾಗ, ಬೇರೆ ಪಕ್ಷಕ್ಕೆ ಹೋದಾಗ ಸ್ಪೀಕರ್ ಅವರು ಏನಾದರೂ ಅಮಾನತುಗೊಳಿಸಿದರೆ ಈ ಅನ್ನುವಂಥ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಹೋಗ್ಬೋದು. ಅಂದರೆ ನ್ಯಾಯಾಂಗದ ರಕ್ಷಣೆ ಪಡಿಬೋದು. ಈಗ ಒಬ್ಬ ಅಭ್ಯರ್ಥಿಯನ್ನು ಸ್ಪೀಕರ್ ಅವರು ಅಮಾನತುಗೊಳಿಸಿದರೆ ಆ ಅಭ್ಯರ್ಥಿಗೆ ಕಾನ್ಫಿಡೆಂಟ್ ಇರಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತ. ಈ ರೀತಿ ಏನಾದರೂ ಅವನಿಗೆ ಕಾನ್ಫಿಡೆಂಟ್ ಇದ್ದರೆ ಅವನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಹೋಗ್ಬೋದು. ಈ ಕೇಸ್ ತುಂಬ ಇಂಪಾರ್ಟೆಂಟ್. ಮೊದಲ ಅಂತಿಮ ಡಿಸಿಷನ್ ಯಾರ ಹತ್ರ ಇತ್ತು? ಅದು ಲೋಕಸಭಾ ಅಥವಾ ರಾಜ್ಯಸಭಾ ಸ್ಪೀಕರ್ ಅವರ ಬಳಿಯೇ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಅವನೇನು ಮಾಡ್ಬೋದು? ಅವನಿಗೆ ಆ ಒಬ್ಬ ಅಭ್ಯರ್ಥಿಗೆ ನ್ಯಾಯಾಂಗದ ರಕ್ಷಣೆ ಉಂಟು. ಇದೇ ರೀತಿ ನಮ್ಮ ಸೇಮ್ ಆ್ಯಸ್ ಇಟ್ ಈಸ್ ರಾಜ್ಯಗಳಲ್ಲಿ ಸಹ ಒಬ್ಬ ಅನ್ನುವಂಥ ಒಬ್ಬ MLA ಇದ್ದಾನೆ, ಒಂದು ತಾಲೂಕಿನ MLA. ಈ ಅನ್ನುವಂಥ MLA BJP ಪಕ್ಷಕ್ಕೆ ಸೇರಿದ್ದಾನೆ. ಇವನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದರೆ ಅವನಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಈಗ ಇವನನ್ನು ವಿಧಾನಸಭೆಯ MLAಗಳಲ್ಲಿ ಇರುವಂಥದ್ದು ವಿಧಾನಸಭೆಯ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಇವನನ್ನು ಅಮಾನತುಗೊಳಿಸ್ತಾರೆ. ಈಗ ಈ MLA ಏನು ಮಾಡ್ಬೋದು? ಮೊದಲೇನಿರಲಿಲ್ಲ, ಅವನು ಸುಮ್ಮನೆ ಮನೆಗೆ ಹೋಗಬೇಕಿತ್ತು. ಅಂದರೆ ಅವನಿಗೆ ಕಾನೂನು ಅದು ಏನು ಇರಲಿಲ್ಲ. ಬಟ್ ಈ ಒಂದು ಕೇಸ್ ಏನು ಹೇಳ್ತದೆ ಅಂದರೆ ಇವನಿಗೂ ರಕ್ಷಣೆ ಕೊಡ್ತದೆ. ಇವನು ಸಹ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು ಅಂದರೆ ಹೋಗ್ಬೋದು. ಆಯಿತು. ಇನ್ನೊಂದು ಮಂತ್ರಿಮಂಡಲದ ಗಾತ್ರ ಮತ್ತು ಮಿತಿ. ಇದೇ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಮೂಲಕ ಇದು ಬರ್ತದೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಮಂತ್ರಿಮಂಡಲದ ಗಾತ್ರದ ಮಿತಿ 2004ರಲ್ಲಿ ಪಕ್ಷಾಂತರ ನಿಷೇಧ ಕಾನೂನಿಗೆ ತರಲಾದ 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲ ಗಾತ್ರದ ಮಿತಿಯನ್ನು ವಿಧಿಸಿತು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಯಾವ ತಿದ್ದುಪಡಿ? 91ನೇ ತಿದ್ದುಪಡಿ. ಆವಾಗ 2004ರಲ್ಲಿ ಎಷ್ಟು % ಮಂತ್ರಿಗಳಿರಬೇಕು? ಈಗ ಎಕ್ಸಾಂಪಲ್ ನಾನು ಮತ್ತೆ ಹೇಳ್ತೀನಿ. ಇದರ ಪ್ರಕಾರ
ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ, ಇದು ಇಂಪಾರ್ಟೆಂಟ್, ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆಯ 15% ಮೀರುವಂತಿಲ್ಲ. ಈಗ ಲೋಕಸಭೆಯಲ್ಲಿ ಅಟ್ ಪ್ರೆಸೆಂಟಾಗಿ 543 ಇದ್ದಾರೆ. ಎಷ್ಟಿದ್ದಾರೆ? 543 ಒಟ್ಟು ಸದಸ್ಯರು. ಇದರಲ್ಲಿ ನಮ್ಮ ಮೋದಿಯವರಿದ್ದಾರೆ, ಅವರು ಜೈಶಂಕರ್ ಅವರಿದ್ದಾರೆ, ಅಮಿತ್ ಶಾ ಎಲ್ಲರೂ ಇದ್ದಾರೆ. ಒಟ್ಟಿಗೆ ಎಷ್ಟು ಜನ? ಒಟ್ಟಿಗೆ ಎಲ್ಲರನ್ನು ಸೇರಿ ಎಷ್ಟು ಜನ ಇದ್ದಾರೆ? 543 ಜನ ಇದ್ದಾರೆ. ಇಲ್ಲಿ ನಮ್ಮ ಲೋಕಸಭೆಯಲ್ಲಿ. ಆಯಿತಾ? ಅರ್ಥ ಆಯಿತು. ಲೋಕಸಭೆಯಲ್ಲಿ ಎಷ್ಟು? 543 ಜನ ಇದ್ದಾರೆ. ಇವರೆಲ್ಲರೂ ಯಾವುದು? MP ಗಳು. ಇವರೆಲ್ಲರೂ ನಾವೇನಂತ ಕರಿತೀವಿ? MP ಗಳು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಈ 543 ಜನರು ಎಲ್ಲಿಂದ ಆಯ್ಕೆ ಆಗಿದ್ದಾರೆ? ಒಂದೊಂದು ಜಿಲ್ಲೆಗಳಿಂದ ಆಯ್ಕೆ ಆಗಿದ್ದಾರೆ. ಈ ಜಿಲ್ಲೆಯಿಂದ ನಮ್ಮ ಕರ್ನಾಟಕದಿಂದ ಎಷ್ಟು ಜನ? ಈ 543ರಲ್ಲಿ ನಮ್ಮ ಕರ್ನಾಟಕದಿಂದ 28 ಜನ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಜಯ್ ಚೌಟ, ಅದಾದಮೇಲೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಅದಾದಮೇಲೆ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ವಿಶ್ವೇಶ್ವರ ಹೆಗ್ಗಡೆ, ಇವರೆಲ್ಲ ಏನಂದರೆ ಇದರಲ್ಲಿದ್ದಾರೆ. ಈ 543 ಜನರನ್ನೇ ನಾವು ಏನಂತ ಕರಿತೀವಿ ಅಂದರೆ MP ಗಳಂತ ಕರಿತೀವಿ. ಈ 543 ಜನರಲ್ಲಿ ನಮ್ಮ 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಎಷ್ಟು ಮಂತ್ರಿಗಳಿರಬೇಕಂತ ಹೇಳ್ತದೆ? ಪ್ರಧಾನಮಂತ್ರಿಗಳೊಳಗೊಂಡು. ಈಗ 543ರಲ್ಲಿ ಒಬ್ಬ ಏನಾಗಬೇಕು? ಪ್ರಧಾನಮಂತ್ರಿ ಆಗಬೇಕು, ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಆಗಬೇಕು. ಮತ್ತು ಉಳಿದವರು ಏನಾಗಬೇಕು? ಸ್ವಲ್ಪ ಜನ ಮಂತ್ರಿಗಳಾಗಬೇಕು. ಯಾವುದೆಲ್ಲ? ಫಾರಿನ್ ಮಿನಿಸ್ಟರ್ಸ್, ಡಿಫೆನ್ಸ್ ಮಿನಿಸ್ಟರ್ಸ್, ಅದಾದಮೇಲೆ ಯಾರು? ಮತ್ತು ಹೋಮ್ ಮಿನಿಸ್ಟರ್ಸ್, ಕ್ರೀಡಾ ಅಂದರೆ ಯಾವುದು? ಕ್ರೀಡಾ ಸಚಿವರಂತ ಹೇಳ್ತೀವಿ, ಅವರಾಗಿರ್ಬೋದು. ಈ ರೀತಿ ನಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ಆಗಬೇಕು. ಈಗ ಹಣಕಾಸು ಸಚಿವರು ಇದೆಲ್ಲ ಆಗಬೇಕು. ಇದರಲ್ಲಿ ಆಗಬೇಕು ಇವರು, ಬೇರೆ ಎಲ್ಲಿ ಆಗಲಿಕ್ಕೆ ಇಲ್ಲ. ಈಗ ನೀವು ಅಂದ್ಕೊಳ್ಬೋದು, ಈಗ ನರೇಂದ್ರ ಮೋದಿ ಅವರಾಗಿರ್ಬೋದು, ಮತ್ತು ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಆಗಿರ್ಬೋದು, ಅದಾದಮೇಲೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಆಗಿರ್ಬೋದು, ಅವರು ಬೇರೆ ಬೇರೆ ಅಲ್ಲ, ಅವರು ಈ 543ರಲ್ಲಿ MP ಆಗಿದ್ದೇ ಮತ್ತೆ ಏನಾಗುವಂಥದ್ದು? ಅವರು ಮಂತ್ರಿಮಂಡಲದಿಂದ ಅಂದರೆ ಮಿನಿಸ್ಟರ್ಸ್ ಆಗುವಂಥದ್ದು. ಅದೇ ಈ ಒಂದು ಸೆಂಟೆನ್ಸ್ ಹೇಳುವಂಥದ್ದು. ಈ 543ರಲ್ಲಿ ಒಟ್ಟು ಎಷ್ಟು ಪರ್ಸೆಂಟ್? 15% ಏನಾಗಬೇಕು? ಮಂತ್ರಿಗಳಾಗಬೇಕು. ಒಟ್ಟು ಪ್ರಧಾನಮಂತ್ರಿಗಳೊಳಗೊಂಡಂತೆ ಎಷ್ಟಾಗ್ತದೆ? 10% ಅಂದರೆ 54.3 ಆಗ್ತದೆ. ಮತ್ತು 5% ಅಂದರೆ ಒಂದು 30 ತಿಳ್ಕೊಳ್ವಾ? ಒಂದು 75 ಮಂದಿ. ಈ 543ರಲ್ಲಿ 75 ಮಂದಿ ಯಾರಾಗಬೇಕು? ಮಂತ್ರಿಗಳು. ಇದರಲ್ಲಿ 75 ಮಂದಿ ಈ ರೀತಿ ಬರೀಬೋದು ನಾವು. 543ರಲ್ಲಿ 15% ಅಂತ ಬಂದರೆ ಸುಮ್ಮನೆ 75. ಇದನ್ನು 74 + 1 = 75. 74 ಮಂದಿ ಸದಸ್ಯರು ಅಂದರೆ ಮಂತ್ರಿಗಳು. ಈ 74 ಮಂದಿ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ಸ್, ಫಾರಿನ್ ಮಿನಿಸ್ಟರ್ಸ್, ಡಿಫೆನ್ಸ್ ಮಿನಿಸ್ಟರ್ಸ್, ಹಣಕಾಸು ಫೈನಾನ್ಸ್ ಮಿನಿಸ್ಟರ್, ಈ ರೀತಿಯೆಲ್ಲ. ಇನ್ನೊಬ್ಬರು ಯಾರಂದರೆ ಪ್ರಧಾನಮಂತ್ರಿಯನ್ನು ಒಳಗೊಂಡು ಕೇವಲ ಎಷ್ಟು ಮಂದಿ ಆಗಬೇಕು? 15% ಮಾತ್ರ ಏನಾಗಬೇಕಂದ್ರೆ ಮಂತ್ರಿಗಳು ಆಗಬೇಕಂತ ಈ ಒಂದು ಕಾಯ್ದೆ ಹೇಳ್ತದೆ. ಇದೇ ಕಾಯ್ದೆ ಮೂಲಕ ಒಂದು ರೂಲ್ಸ್ ಬಂದಿದೆ. ಇದರ ಪ್ರಕಾರ ಪ್ರಧಾನಮಂತ್ರಿಯನ್ನು ಒಳಗೊಂಡ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ರಾಜ್ಯ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ ಮುಖ್ಯಮಂತ್ರಿಯನ್ನು ಒಳಗೊಂಡು, ಅಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ, ಈ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆ 15% ಮೀರುವಂತಿಲ್ಲ. ಈಗ ಎಕ್ಸಾಂಪಲಿಗೆ ನಮ್ಮಲ್ಲಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸೀಟ್ ಎಷ್ಟು? 224. ಎಷ್ಟು? 224. ಈ 224 ಸೀಟ್ ಯಾವುದಂದರೆ ಕರ್ನಾಟಕದ ವಿಧಾನಸಭೆ. ಈ 224 ಜನರನ್ನು ನಾವೇನಂತ ಕರಿತೀವಿ? MLA ಅಂತ ಕರಿತೀವಿ. 224 ಜನರನ್ನು ನಾವೇನಂತ ಕರಿತೀವಿ ಅಂದರೆ MLA ಅಂತ ಕರಿತೀವಿ. ಇದರಲ್ಲಿ ನಮ್ಮ ಸಿದ್ದರಾಮಯ್ಯನವರಿದ್ದಾರೆ, ಇದರಲ್ಲಿ ನಮ್ಮ DK ಶಿವಕುಮಾರ್ ಅವರಿದ್ದಾರೆ, ಇದರಲ್ಲಿ ನಮ್ಮ ಪರಮೇಶ್ವರ್ ಅವರು ಇದ್ದಾರೆ. ಎಲ್ಲರೂ ಇದರಲ್ಲೇ ಇದ್ದಾರೆ. ಈಗ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರೇ, ಪ್ಲಸ್ MLA ಸಹ ಅವರೇ. ಅವರೊಂದು ತಾಲೂಕಿನ MLA. ಮೈಸೂರು ಅಂತ ಬರ್ತದೆ, ಮೈಸೂರಿನಲ್ಲಿ ಯಾವುದು? ನಂಜನಗೂಡು ಯಾವುದು? ಆ ತಾಲೂಕಿನ MLA ಅಂತ ಕಾಣ್ತದೆ. ಎಲ್ಲರೂ 224 ಜನ ನಾವು MLA ಅಂತ ಕರಿತೀವಿ. ಈ 224ರಲ್ಲಿ 15% ಏನಾಗಬೇಕು? ಮುಖ್ಯಮಂತ್ರಿ ಪ್ಲಸ್ ಮಂತ್ರಿಗಳ ಆಗಿರಬೇಕು. ಎಷ್ಟಾಗ್ತದೆ? ಒಂದು 10% ಅಂದರೆ 22.4 ಆಗ್ತದೆ. ಮತ್ತು
5% ಅಂದರೆ ಅರ್ಧ 11 ಆಗ್ತದೆ. 11 ಅಂದರೆ 34 ಮಂದಿ ಒಟ್ಟು ಒಂದು ಅಂದಾಜು ಹೇಳಿರುವ ನಾನು. 224 15% ಅಂತ ಬಂದರೆ ಟೋಟಲ್ 34 ಮಂದಿ. ಈ 224ರಲ್ಲಿ ಈ ರೀತಿ ಬರಿಬೋದು, 33 ಪ್ಲಸ್ 1 34, ಅಂದರೆ 33 ಮಂತ್ರಿಗಳು. ಒಬ್ಬ ಯಾರಂದರೆ ಮುಖ್ಯಮಂತ್ರಿ. ಇಬ್ಬರನ್ನು ಒಳಗೊಂಡು ಎಷ್ಟು 15% ಏನಾಗಬೇಕಂದ್ರೆ ಮಂತ್ರಿಗಳು ಅಥವಾ ಮಂತ್ರಿಗಳು ಆಗಬೇಕು. ಅದು ಮುಖ್ಯಮಂತ್ರಿಯನ್ನು ಒಳಗೊಂಡು ಮಂತ್ರಿಗಳಾಗಬೇಕು ಅಥವಾ ಪ್ರಧಾನಮಂತ್ರಿಯನ್ನು ಒಳಗೊಂಡು. ಈ ರೀತಿ ಅಂತ ಹೇಳಿದಂಥ ಕಾಯ್ದೆ ಯಾವುದಂದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ. ಇದಿಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇನ್ನೊಂದು ಹೇಳ್ತದೆ ಈ ಕಾಯ್ದೆ. ಆದರೆ ರಾಜ್ಯವೊಂದರ ಯಾವುದಾದರೂ ಒಂದು ರಾಜ್ಯದ ಮಂತ್ರಿಮಂಡಲದ ಸಂಖ್ಯೆ ಮುಖ್ಯಮಂತ್ರಿಯನ್ನು ಒಳಗೊಂಡಿಲ್ಲ 12 ಮಂದಿಗಿಂತ ಕಡಿಮೆ ಇರುವಂತಿಲ್ಲ. ಈಗ ನಮ್ಮಲ್ಲಿ ಎಷ್ಟು ಉಂಟು ಕರ್ನಾಟಕದ್ದು 34 ಮಂತ್ರಿಮಂಡಲ ವ್ಯವಸ್ಥೆ ಮಂತ್ರಿಗಳಿದ್ದಾರೆ. CM ಅನ್ನು ಒಳಗೊಂಡು 33 ಪ್ಲಸ್ 1 34 ಇದ್ದಾರೆ. 12 ಮಂದಿಗಿಂತ ಕಡಿಮೆ ಇರುವಂತಿಲ್ಲ. ಆದರೆ ರಾಜ್ಯವೊಂದರ ಮಂತ್ರಿಮಂಡಲ ಎಷ್ಟು ಕಡಿಮೆ ಇರುವಂತಿಲ್ಲ, 12 ಮಂದಿಗಿಂತ ಕಡಿಮೆ ಇರುವಂತಿಲ್ಲ ಅಂತ ಹೇಳ್ತಾರೆ. ಇನ್ನು ಲಾಭದಾಯಕ ಹುದ್ದೆಗಳ ಮೇಲೆ ನಿಷೇಧ. ಪಕ್ಷಾಂತರ ನಿಷೇಧ ಕಾನೂನಿನಡಿಯಲ್ಲಿ ಶಾಸನಸಭೆಯ ಸದಸ್ಯತ್ವದಿಂದ ಅನರ್ಹಗೊಂಡ ಶಾಸನಸಭೆಯ ಸದಸ್ಯರು ಮಂತ್ರಿ ಪದವಿ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಪಕ್ಷಾಂತರ ನಿಷೇಧ ಕಾನೂನಿನಡಿಯಲ್ಲಿ ಶಾಸನಸಭೆಯ ಸದಸ್ಯತ್ವದಿಂದ ಅನರ್ಹಗೊಂಡ ಶಾಸನಸಭೆಯ ಸದಸ್ಯರು ಮಂತ್ರಿ ಪದವಿ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಲಾಭದಾಯಕ ಅದೇ ನೋಡಿ, ನಾನು ಆಗಾಗ ಹೇಳ್ತಿದ್ದೀನಲ್ವ. ಈಗ ಅನ್ನುವಂಥ ಒಬ್ಬ ವ್ಯಕ್ತಿ BJP ಪಕ್ಷದಿಂದ ಏನು ಮಾಡ್ತಾನಂದರೆ ಆಯ್ಕೆ ಆಗ್ತಾನೆ. ಅವನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಅವನೇನಾಗ್ತಾನೆ, ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲಕ ಸ್ಪೀಕರ್ ಅವರು ಏನು ಮಾಡ್ತಾರೆ ಅಂದರೆ ಅಮಾನತುಗೊಳಿಸ್ತಾರೆ. ಈಗ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಇವನೇನಾದರೂ ನಾನು ತಪ್ಪು ಮಾಡಿಲ್ಲ ಅಂತ ಅನಿಸಿದರೆ ಎಲ್ಲಿಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು. ಯಾವ ಕೇಸಿನ ಮೂಲಕ ಗೊತ್ತಾಯ್ತು ನಿಮಗೆ, ಕೋರ್ಟಿಗೆ ಒಂದು ವೇಳೆ ಇವನು ತಪ್ಪು ಮಾಡಿದರೂ ಕೋರ್ಟು ಸಹ ಇವನ ಮೇಲೆ ನೆಗೆಟಿವ್ ಆಗಿ ಏನಾದರೂ ತೀರ್ಪು ಕೊಟ್ಟಾಗ ಈ ವ್ಯಕ್ತಿ ಮತ್ತೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಬೇಕಷ್ಟೇ ಬಿಟ್ಟರೆ ಬೇರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ. ಅಂದರೆ ಯಾವುದೇ ಗೌರ್ಮೆಂಟ್ ಜಾಬನ್ನು ಹೊಂದುವಂತಿಲ್ಲ. ಮತ್ತು ಇವನು ಅನ್ನುವಂಥ ವ್ಯಕ್ತಿ ನಾನು IAS ಆಫೀಸರ್ ಆಗ್ತೀನಿ, ನಾನು IPS ಆಗ್ತೀನಿ, ನಾನು KS ಆಫೀಸರ್ ಅಂತ ಆಗ್ತೀನಿ ಅಂತ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ. ಪ್ಲಸ್ ಅನ್ನುವಂಥ ವ್ಯಕ್ತಿ ನನಗೆ ಈಗ ಯಾವುದೇ ಸದಸ್ಯತ್ವ ಇಲ್ಲ, ಆದರೂ ಸಹ ನಾನು ಮತ್ತೆ ಯಾವುದಾದ್ರೂ ಒಂದು ಮಂತ್ರಿ ಆಗ್ತೀನಿ, ವಿದೇಶಾಂಗ ಮಂತ್ರಿ ಆಗ್ತೀನಿ, ಹೋಮ್ ಮಿನಿಸ್ಟರ್ ಆಗ್ತೀನಿ ಅಂತ ಯಾವುದೂ ಇವನಿಗೆ ಸಿಗಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮತ್ತೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು, ಅವನು ಭೂಮಿಯಲ್ಲೇ ಕೆಲಸ ಮಾಡಬೇಕು. ಅಂದರೆ ನೇಗಿಲು ಹಿಡಿದು ಏನು ಮಾಡಬೇಕು, ಉಳುಮೆ ಮಾಡಬೇಕು ಅಷ್ಟೇ ಬಿಟ್ಟರೆ ಬೇರೆ ಇವನಿಗೆ ಏನು ಮಾಡೋದಂದರೆ ಸಿಗಲ್ಲ. ಈ ಒಂದು ಪಕ್ಷ ಇದರ ರಾಜಕೀಯದಲ್ಲಿ ಅಂತ ಬಂದರೆ ಒಬ್ಬ ವ್ಯಕ್ತಿ ಏನಾದರೂ ಒಮ್ಮೆ ಅಮಾನತು ಆದರೆ ಅವನ ವಿರುದ್ಧ ಕೋರ್ಟು ಸಹ ನೆಗೆಟಿವ್ ಆಗಿ ತೀರ್ಪು ಕೊಟ್ಟರೆ ಅವನು ಮತ್ತು ಯಾವುದೇ ಕಾರಣಕ್ಕೂ ಒಮ್ಮೆ ಸಹ ಅವನ ಜೀವನದಲ್ಲಿ ಎಲ್ಲಿಗೆ ಬರಲಿಕ್ಕೆ ಆಗಲ್ಲ, ರಾಜಕೀಯ ಪಕ್ಷಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಒಂದು ವರ್ಡ್, ಇದು ಪಾಯಿಂಟ್. ಅರ್ಥ ಆಯಿತು ಅಂತ ತಿಳ್ಕೊಂಡಿನಿ. ನಿಯಮಗಳನ್ನು ರೂಪಿಸುವ ಅಧಿಕಾರ. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಉಂಟು ನೋಡಿ, ಅದಕ್ಕೆ ಇನ್ನೂ ಸಹ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಯಾರಿಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಅಥವಾ ನಿಯಮಗಳು ಯಾವಾಗಂದರೆ ಈಗ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಒಬ್ಬ ಸದಸ್ಯನ ಸದಸ್ಯತ್ವ ಏನಾಗ್ತಿದೆ ರದ್ದಾಗುವಂಥ ಚರ್ಚೆ ಉಂಟು. ಈಗ ಲೋಕಸಭೆಯ ಸದಸ್ಯನ ಸದಸ್ಯತ್ವ ರದ್ದಾಗ್ತದಂದರೆ ಲೋಕಸಭೆಯಲ್ಲಿ ಚರ್ಚೆ ಆಗ್ತದೆ. ಅವನ ಒಂದು ಚರ್ಚೆ ಆಗ್ತಿರುವಂಥ ಟೈಮಲ್ಲಿ ನಿಯಮಗಳು ಏನೆಲ್ಲ ಇರಬೇಕಂತ ರೂಪಿಸುವ ಅಧಿಕಾರ ಯಾರಿಗೆ ಇರ್ತದೆ ಅಂದರೆ ಸ್ಪೀಕರ್ ಅವರಿಗೆ ಇರ್ತದೆ. 10ನೇ ಅನುಸೂಚಿಯಲ್ಲಿ ಕಂಡುಬರುವ ಉಪಬಂಧಗಳನ್ನು ಅನುಷ್ಠಾನಗೊಳಿಸಲು ಅವಶ್ಯಕವಾದ ನಿಯಮಗಳನ್ನು ರೂಪಿಸುವ ಅಧಿಕಾರ ಶಾಸನ ಸಭೆಗಳ ಅಧ್ಯಕ್ಷರುಗಳಿಗೆ ಇದೆ. 10ನೇ ಅನುಸೂಚಿಯಲ್ಲಿ ಯಾವುದು ಕಂಡು ಬರ್ತದೆ? ಪಕ್ಷಾಂತರ ನಿಷೇಧ ಕಾಯ್ದೆ ಕಂಡು ಬರ್ತದೆ. ಅದರಲ್ಲಿ ಯಾವುದುಂಟು? ಕೆಲವೊಂದು ಯಾವುದುಂಟು ಅಂದರೆ
ನಿಯಮಗಳುಂಟು. ಆ ನಿಯಮಗಳು ಮತ್ತೆ ಅದನ್ನು ರೂಪಿಸುವಂಥ ಅಧಿಕಾರ, ಅದಕ್ಕೆ ಇರುವಂಥ ನಿಯಮಗಳು ಇನ್ನೂ ಹೆಚ್ಚು ಇದು ಮಾಡುವಂಥ ಅಧಿಕಾರ ಯಾರಿಗೆ ಉಂಟಂದರೆ ಸ್ಪೀಕರ್ ಅವರಿಗೆ ಉಂಟು. ಅಂತಹ ನಿಯಮಗಳನ್ನು ನೋಡಿ ಯಾವ ರೀತಿ ನಿಯಮ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಈಗ ಒಂದು ಪಕ್ಷಾಂತರ ಕಾಯ್ದೆ ಉಂಟು. ಇದಕ್ಕೆ ಇನ್ನೂ ಒಂದು ಎಕ್ಸ್ ಅನ್ನುವಂಥ ಒಂದು ನಿಯಮವನ್ನು ಜಾರಿಗೆ ಬರಬೇಕು. ಇನ್ನೂ ಕೆಲವೊಂದು ನಿಯಮಗಳನ್ನು ಆ್ಯಡ್ ಮಾಡಬೇಕು. ಆಗ ಅಂತಹ ನಿಯಮವನ್ನು 30 ದಿನಗಳ ಕಾಲ ಶಾಸನಸಭೆಯ ಮುಂದೆ ಇಡಬೇಕು. 30 ದಿನಗಳ ಕಾಲ ಶಾಸನಸಭೆ ಮುಂದೆ ಇಡಬೇಕು. ಅಂದರೆ 30 ದಿನಗಳ ಕಾಲ ಯಾರಿಗೆ ಅವಕಾಶ ಕೊಡಬೇಕು, ಲೋಕಸಭಾ ಮತ್ತು ರಾಜ್ಯಸಭೆಯ ಸದಸ್ಯರು ಬಳಿ ಏನು ಮಾಡಬೇಕಂದ್ರೆ ಅದನ್ನು ಒಮ್ಮೆ ನೋಡ್ಕೊಳ್ಬೇಕು. ಅವರು 30 ದಿನ ಅವರ ಬಳಿ ಇರ್ತದೆ. ಅವರಲ್ಲಿ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಏನು ಮಾಡ್ತಾರೆ ಅಂದರೆ ಆ ಒಂದು ನಿಯಮದ ಬಗ್ಗೆ ಚರ್ಚೆ ಮಾಡ್ತಾರೆ. ಶಾಸನಸಭೆ ಅಂತಹ ನಿಯಮವನ್ನು ಅನುಮೋದಿಸಬಹುದು ಅಥವಾ ಅನುಮೋದಿಸದೇ ಇರಬಹುದು. ಈಗ ನೋಡಿ, ನಾನು ಕರೆಕ್ಟ್ ಇಲ್ಲಿ ಹೇಳ್ತೀನಿ. ಈಗ ನಮ್ಮಲ್ಲಿ ಎಕ್ಸ್ ಅನ್ನು ಲೋಕಸಭೆ ಸ್ಪೀಕರ್ ಯಾರಿದ್ದಾರೆ, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿದ್ದಾರೆ. ಇವರು ನಮ್ಮ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಂದು ನಿಯಮ ರೂಪಿಸುವ ಅಂತಂದು ಪ್ಲ್ಯಾನ್ ಮಾಡ್ತಾರೆ. ಇವರೇ ಓನ್ ಪ್ಲ್ಯಾನ್ ಮಾಡ್ತಾರೆ. ಯಾವ ನಿಯಮ? XYZ ಅನ್ನುವಂಥ ಒಂದು ನಿಯಮವನ್ನು ಯಾವುದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ರೂಪಿಸುವಂತ ಏನು ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ತಾರೆ. ಇದನ್ನು ಇವರು ಪ್ಲ್ಯಾನ್ ಮಾಡಿದ ತಕ್ಷಣ ಅದು ನಿಯಮ ಜಾರಿ ಆಗಲ್ಲ. ನಿಯಮವನ್ನು ಇದೇ ನಿಯಮ ಅಂತ ರೂಪಿಸುವ ಅಧಿಕಾರ ಇರುವಂಥದ್ದು ನಮ್ಮ ಸ್ಪೀಕರ್ ಅವರಿಗೆ. ಓಕೆ, ಬಟ್ ಅದು ಅವರಿಗೆ ಅಧಿಕಾರ ಉಂಟಂತ ಆ ತಕ್ಷಣ ಅದು ಜಾರಿ ಆಗಲ್ಲ. ಅದೇನು ಆಗ್ತದೆ, ಅಂತಹ ನಿಯಮವನ್ನು 30 ದಿನಗಳ ಕಾಲ ಶಾಸನಸಭೆಯ ಮುಂದೆ ಇಡಬೇಕು. ಶಾಸನಸಭೆ ಅಂತ ಬಂದರೆ ಲೋಕಸಭಾ ಮತ್ತು ರಾಜ್ಯಸಭೆ ಮುಂದೆ ಏನು ಮಾಡಬೇಕು, ಇಡಬೇಕು. ಶಾಸನಸಭೆಯು ಅಂತಹ ನಿಯಮವನ್ನು ಅನುಮೋದಿಸಬಹುದು ಅಥವಾ ಅನುಮೋದಿಸದೇ ಇರಬಹುದು ಅಥವಾ ಮಾರ್ಪಾಡು ಮಾಡಬಹುದು. ಈಗ ಅವರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು XYZ ಅನ್ನುವಂಥವು ನಿಯಮ ಮಾಡಬೇಕಂತ ಹೇಳಿದ್ರಲ್ವ, ಅದನ್ನು ಶಾಸನಸಭೆ ಸದಸ್ಯರು ಒಪ್ಪಿಕೊಳ್ಬೋದು ಅಥವಾ ಒಪ್ಪಿಕೊಳ್ಳದೇ ಇರ್ಬೋದು ಅಥವಾ ಅದನ್ನು ಮಾರ್ಪಾಡು ಮಾಡ್ಬೋದು. ಅದನ್ನು ಏನು ಮಾಡ್ಬೋದು, ಇನ್ನೂ ಸ್ವಲ್ಪ ಅದಕ್ಕೆ ಮಾಡಿಫೈ ಮಾಡ್ಬೋದು. ಅದಾದಮೇಲೆ ಸದನದ ಯಾವುದೇ ಸದಸ್ಯನಿಂದ ದೂರು ಸ್ವೀಕರಿಸಿದರೆ ಮಾತ್ರ ಅಧ್ಯಕ್ಷನು ಪಕ್ಷಾಂತರ ಪ್ರಕರಣ ಕೈಗೆತ್ತಿಕೊಳ್ಳಬಹುದು. ಇದು ಒಂದು ಇಂಪಾರ್ಟೆಂಟ್. ಯಾವಾಗ ನೋಡಿದ್ರು ಯಾವಾಗ ಬೇಕು, ಇದು ಇಷ್ಟ ಆಯಿತು ನೋಡಿ, ಇದಿಷ್ಟ ಆಯಿತು ಅಂದರೆ ಇದು ನಿಯಮ ಯಾವ ರೀತಿ ಅಂದರೆ 10ನೇ ಅನುಸೂಚಿಯಲ್ಲಿ ಕಂಡುಬರುವ ಉಪಬಂಧ ಆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಇನ್ನೂ ಸಹ ನಿಯಮ ಆ್ಯಡ್ ಮಾಡ್ಬೋದು, ತೆಗಿಬೋದು. ಇದನ್ನು ಯಾಕೆ ತೆಗಿಬೋದು ಹೇಳಿದೆ, ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಯಾವುದೂ ಇರಲಿಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಇರಲಿಲ್ಲ. ಮೂಲ ಸಂವಿಧಾನ ಅಂತ ಬಂದರೆ ಈಗ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಅದೆಲ್ಲಿರುವಂಥದ್ದು ಮೂಲ ಸಂವಿಧಾನದಲ್ಲಿ. ಅಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ನೋಡಿ, ಅವತ್ತೇ ಇದ್ದದ್ದು. ಅದನ್ನು ಫಂಡಮೆಂಟಲ್ ರೈಟ್ಸನ್ನು ಏನು ಮಾಡಲಿಕ್ಕೆ ಆಗಲ್ಲ, ತೆಗಿಲಿಕ್ಕೆ ಆಗಲ್ಲ. ಕಾರಣ ಏನಂದರೆ ಅದು ಮೊದಲೇ ಇತ್ತು. ಬಟ್ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಬಂದಿರುವಂಥದ್ದು, 52ನೇ ತಿದ್ದುಪಡಿ ಮೂಲಕ 1985ರಲ್ಲಿ ಬಂದಿರುವಂಥದ್ದು. ನೋಡಿ, ನಮ್ಮ ಸಂವಿಧಾನ ಬಂದಿರುವಂಥದ್ದು 1950ರಲ್ಲಿ. ಎಷ್ಟೋ ಒಂದು 30 ವರ್ಷಗಳ ಆದ ಮೇಲೆ ಯಾವುದು ಬಂದಿರುವಂಥದ್ದಂದರೆ ಈ ಕಾಯ್ದೆ ಬಂದಿರುವಂಥದ್ದು. ಸೊ ಇದನ್ನೇನು ಮಾಡ್ಬೋದು, ತೆಗಿಬೋದು ಅಥವಾ ಇದಕ್ಕೆ ನಿಯಮಗಳನ್ನು ರೂಪಿಸ್ಬೋದು. ಈ ರೀತಿ ನಿಯಮಗಳನ್ನು ರೂಪಿಸುವ ಅಧಿಕಾರ ಯಾರಿಗೆ ಉಂಟಂದರೆ ಅದು ಸ್ಪೀಕರ್ ಅವರಿಗೆ ಕಂಡು ಬರ್ತದೆ. ಅನುಷ್ಠಾನ ನಿಯಮ ರೂಪಿಸುವ ಅಧಿಕಾರ ಶಾಸನ. ಅಂದರೆ ನಿಮಗೆ ಇನ್ನೂ ಡೌಟ್ ಬರ್ಬೋದು, ಯಾವ ಸ್ಪೀಕರ್ ಅವರಿಗೆ, ಲೋಕಸಭೆನ ರಾಜ್ಯಸಭೆನಾ? ಲೋಕಸಭಾ ಅಥವಾ ರಾಜ್ಯಸಭೆಯ ಚೇರ್ಮನ್ ಅಥವಾ ಸ್ಪೀಕರ್ ಅಂತ ನಾವು ನಮಗೆ ಅರ್ಥ ಆಗಲಿಕ್ಕೆ ಸ್ಪೀಕರ್ ಅಂತ ಕರಿತೀವಿ. ನಿಜವಾಗಿ ಅದನ್ನು ಸ್ಪೀಕರ್ ಅಂತ ಕರಿಬಾರ್ದು, ಚೇರ್ಮನ್ ಅಂತ ಕರಿಬೇಕು. ಯಾಕೆಂದರೆ ರಾಜ್ಯಸಭೆಯ ಚೇರ್ಮನ್ ಯಾರಾಗಿರ್ತಾರೆ, ಉಪರಾಷ್ಟ್ರಪತಿಗಳಾಗಿರ್ತಾರೆ. ರಾಜ್ಯಸಭೆಗೆ ಸ್ಪೀಕರ್ ಅನ್ನುವಂಥ ಪೋಸ್ಟ್ ಇಲ್ಲ, ಅಲ್ಲಿ ಚೇರ್ಮನ್ ಅನ್ನುವಂಥ ಇರುವಂಥದ್ದು ಯಾರಂದರೆ ಉಪರಾಷ್ಟ್ರಪತಿಗಳು. ನಿಮಗೆ ಕೇಳ್ಬೋದು, ಅಂದರೆ ನಿಮಗೆ ಡೌಟ್ ಬರ್ಬೋದು, ಈಗ ಅದು ಯಾರು ಶಾಸನಸಭೆಗಳ ಅಧ್ಯಕ್ಷ ಅಂತ ಹೇಳಿದೆ, ಯಾರು, ಲೋಕಸಭೆನಾ ಅಥವಾ ರಾಜ್ಯಸಭೆನಾ? ಲೋಕಸಭಾ ಅಥವಾ ರಾಜ್ಯಸಭಾ, ಯಾವ ಸ್ಪೀಕರ್ ಸಹ ಆಗ್ತದೆ. ಅದು ಡಿಪೆಂಡ್ ಯಾವ ರೀತಿ ಅಂದರೆ, ಈಗ ಎ ಅನ್ನುವಂಥ ಈ ವ್ಯಕ್ತಿ ಲೋಕಸಭೆಗೆ ಏನಾದರೂ ಸೇರಿದರೆ ಇದು ಈ ಚರ್ಚೆಯಲ್ಲಿ ಆಗಬೇಕು, ಲೋಕಸಭೆಯಲ್ಲಿ ಆಗಬೇಕು. ಅರ್ಥ ಆಯಿತಾ? ಎ ಅನ್ನುವಂಥ ವ್ಯಕ್ತಿ BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಎಲ್ಲಿಂದ? BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಯಾರು? ಎ ಅನ್ನುವಂಥ ವ್ಯಕ್ತಿ. ಅವನು BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ ಅಂದರೆ ಅವನು ಲೋಕಸಭೆಗೆ ಸೇರಿರುವಂಥ ವ್ಯಕ್ತಿ. ಇದು ಲೋಕಸಭೆಗೆ ಸೇರಿರುವಂಥ ವ್ಯಕ್ತಿ ಯಾರಂದರೆ ಎ. ಈಗ ಇವನ ವಿಚಾರಣೆಯಲ್ಲಿ ನಡೆಸಬೇಕು, ಲೋಕಸಭೆಯಲ್ಲಿ ನಡೆಸಬೇಕು. ಆಗ ಯಾರು ನಡೆಸ್ತಾರೆ? ಲೋಕಸಭೆ ಸ್ಪೀಕರ್. ಅದೇ ಇಲ್ಲಿ ಬಿ ಅನ್ನುವಂಥ ಒಬ್ಬ ವ್ಯಕ್ತಿ
BJP ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾನೆ. ಈ ಬಿ ಅನ್ನುವಂಥ ವ್ಯಕ್ತಿ ಲೋಕಸಭೆಗೆ ಸೇರಿರುವಂಥ ವ್ಯಕ್ತಿ ರಾಜ್ಯಸಭೆಗೆ ಸೇರಿರುವಂಥ ವ್ಯಕ್ತಿ. ಈಗ ಇವನ ಬಿಯ ವಿಚಾರಣೆ ಯಾರು ಮಾಡ್ತಾರೆ? ರಾಜ್ಯಸಭೆ ಅಧ್ಯಕ್ಷರು ಮಾಡ್ತಾರೆ ಅಥವಾ ಚೇರ್ಮನ್ ಮಾಡ್ತಾರೆ. ಈ ರೀತಿ ಡಿಪೆಂಡ್ ಅವರ ಮೇಲೇ ಆ ಸದಸ್ಯ ಯಾವ ಒಂದು ಸದನಕ್ಕೆ ಸೇರಿದಾನೆ ಅವನ ಮೇಲೆ ಡಿಪೆಂಡ್, ಅದು ಬೇರೆ ಯಾವುದೂ ಅಲ್ಲ. ಮೊದಲು ಏನು ಮಾಡಬೇಕು? ನಿಯಮಗಳು 30 ದಿನಗಳ ಕಾಲ ಶಾಸನಸಭೆ ಮುಂದೆ ಇಡಬೇಕು. ಶಾಸನಸಭೆಗಳಂತ ಬಂದರೆ ಈಗ ಲೋಕಸಭೆಯಲ್ಲಿ ಸದಸ್ಯನ ಒಂದು ಅನರ್ಹಗೊಳಿಸುವಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಲೋಕಸಭೆಯಲ್ಲಿ ನಡೀತಿದ್ದರೂ ಅದು ರಾಜ್ಯಸಭೆ ಸಹ ಒಪ್ಪಿಕೊಳ್ಬೇಕು. ಅಂದರೆ 30 ದಿನಗಳ ಕಾಲ ಶಾಸನಸಭೆ ಮುಂದೆ ಇಡಬೇಕು. ಶಾಸನಸಭೆಯು ಅಂತಹ ನಿಯಮಗಳನ್ನು ಅನುಮೋದಿಸಬಹುದು ಅಥವಾ ಅನುಮೋದಿಸದೇ ಇರಬಹುದು ಅಥವಾ ಮಾರ್ಪಾಡು ಮಾಡಬಹುದು. ಆಯಿತು. ಇನ್ನು ಸದನದ ಯಾವುದೇ ಸದಸ್ಯನಿಂದ ದೂರು ಸ್ವೀಕರಿಸಿದರೆ ಮಾತ್ರ ಅಧ್ಯಕ್ಷನು ಪಕ್ಷಾಂತರ ಪ್ರಕರಣ ಕೈಗೆತ್ತಿಕೊಳ್ಳಬಹುದು. ಅಂದರೆ ಈಗ ನೋಡಿ, ವರ್ಷದ 365 ದಿನ ಸಹ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಸದನದಲ್ಲಿ, ಲೋಕಸಭಾ ಅಥವಾ ರಾಜ್ಯಸಭೆಗಳಲ್ಲಿ. ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ಸಿ ಅನ್ನುವಂಥ ಒಬ್ಬ ವ್ಯಕ್ತಿ ದೂರಿಟ್ಟಿದ್ದಾನೆ. ಏನಂತ ನೋಡಿ ಸರ್, ನೋಡಿ ಅಧ್ಯಕ್ಷರೇ, ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮರೆತು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾನೆ. ಈಗ ನೀವೇನು ಮಾಡಬೇಕು? ಎ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡಬೇಕು? ಅಮಾನತುಗೊಳಿಸಬೇಕು ಅಂತ ಯಾರು ದೂರಿಡ್ತಾರೆ? ಎ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಸಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ದೂರು ಕೊಡ್ತಾನೆ. ಈ ರೀತಿ ಪ್ರೊಸೆಸ್ ಇರುವಂಥ ಟೈಮಲ್ಲಿ ಮಾತ್ರ ಯಾವ ವಿಷಯವನ್ನು ಸದನದಲ್ಲಿ ಮಾತಾಡ್ಬೋದು? ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾತಾಡ್ಬೋದು. ಅದನ್ನು ಬಿಟ್ಟು ಪ್ರತಿದಿನ ಮಾತಾಡಲಿಕ್ಕೆ ಆಗಲ್ಲ, ಆ ರೀತಿ ರೈಟ್ಸ್ ಇಲ್ಲ ಮಾತಾಡಲಿಕ್ಕೆ. ಯಾವಾಗ ಮಾತಾಡ್ಬೋದು ಅಂದರೆ ಅದಕ್ಕೆ ಸಂಬಂಧಪಟ್ಟದೇ ಏನಾದರೂ ನಡೆದಿರಬೇಕು, ಆ ಟೈಮಲ್ಲಿ ಮಾತ್ರ ಮಾತಾಡಬೇಕು. ಈಗ ನಾವು ದೀಪಾವಳಿಯ ಬಗ್ಗೆ ಮಾತಾಡ್ತೀವಿ. ಅದಾದಮೇಲೆ ಯಾವುದಾದ್ರೂ ಈಗ ಇತ್ತೀಚೆಗೆ ಗಣೇಶ ಚತುರ್ಥಿ ಆಯಿತು, ಗಣೇಶ ಚತುರ್ಥಿಯ ಬಗ್ಗೆ ಮಾತಾಡ್ತೀವಿ. ಈ ರೀತಿ ಅದು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಮಾತಾಡುವುದು ಬಿಟ್ಟರೆ, ಇವತ್ತು ನಾನು ದೀಪಾವಳಿಯ ಬಗ್ಗೆ ಮಾತಾಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಇದು ಸಹ ಅಷ್ಟೇ. ಆ ಸದನದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಏನಾಗಿರಬೇಕು, ಅದರ ರಿಲೇಟೆಡ್ ಏನಾದರೂ ಒಂದು ಆಗಿರಬೇಕು, ಆಗ ಮಾತ್ರ ಮಾತಾಡಬೇಕು. ಅದನ್ನು ಬಿಟ್ಟು ಪ್ರತಿದಿನ ಮಾತಾಡಲಿಕ್ಕೆ ಆಗಲ್ಲ. ನೋಡಿ, ಸದನದ ಯಾವುದೇ ಸದಸ್ಯನಿಂದ ದೂರು ಸ್ವೀಕರಿಸಿದರೆ ಮಾತ್ರ ಅಧ್ಯಕ್ಷನು ಪಕ್ಷಾಂತರ ಪ್ರಕರಣದಲ್ಲಿ ಕೈಗೆತ್ತಿಕೊಳ್ಳಬಹುದು. ಸಭಾಧ್ಯಕ್ಷರು ಯಾವ ಸದಸ್ಯನ ವಿರುದ್ಧವಾಗಿ ಪಕ್ಷಾಂತರ ಮಾಡಿದ್ದಾನೆ ಎಂದು ದೂರು ನೀಡಲಾಗಿದೆಯೋ ಆ ಸದಸ್ಯನಿಗೆ ವಿವರಣೆ ನೀಡಬೇಕು. ಈಗ ಎ ಅನ್ನುವಂಥ ವ್ಯಕ್ತಿ ಏನು ಮಾಡಬೇಕಂದ್ರೆ ಇವರಿಗೆ ವಿವರಣೆ ನೀಡಬೇಕು. ಕೇಳ್ತಾರೆ ಸಭಾಧ್ಯಕ್ಷರು, ನೀನು ಸಿ ಅನ್ನುವಂಥ ವ್ಯಕ್ತಿ ನಿನ್ನ ಮೇಲೆ ದೂರು ಕೊಟ್ಟಿದ್ದಾನೆ, ನೀನು ಪಕ್ಷಾಂತರ ಆಗಿದೆಯಾ, ಯಾಕೆ ಆಗಿದೆಯಾ, ಏನು ವಿಷಯ, ಪ್ರತಿಯೊಂದು ಏನು ಮಾಡಬೇಕಂದ್ರೆ ಎ ವ್ಯಕ್ತಿ ಯಾರಿಗೆ ಮಾಹಿತಿ ಕೊಡಬೇಕು? ಲೋಕಸಭಾ ಸ್ಪೀಕರ್ ಅವರು ಅಥವಾ ರಾಜ್ಯಸಭಾ ಸ್ಪೀಕರ್ ಅವರಿಗೆ ಏನು ಮಾಡಬೇಕು? ಮಾಹಿತಿ ಕೊಡಬೇಕು. ಅದು ಅವನು ಯಾವ ಸದನದಿಂದ ಆಯ್ಕೆ ಆಗಿರ್ತಾನೋ ಅದರ ಮೇಲೆ ಡಿಪೆಂಡು, ಲೋಕಸಭಾ ಅಥವಾ ರಾಜ್ಯಸಭಾ. ಸೇಮ್ ನಮ್ಮ ಇದರಲ್ಲಿ ಸಹ ಅಷ್ಟೇ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ನಲ್ಲಿ ಇದೇ ರೀತಿ ಪ್ರೊಸೆಸ್, ಬೇರೆ ಏನಿಲ್ಲ, ಇದೇ ರೀತಿ ಆಗುವಂಥದ್ದು. ಕೊನೆಗೆ ಏನಾದರೂ ಇವನು ತಪ್ಪು ಮಾಡದಿದ್ದರೂ ಸಹ ನಮ್ಮ ಲೋಕಸಭಾ ಸ್ಪೀಕರ್ ಅಥವಾ ರಾಜ್ಯಸಭಾ ಸ್ಪೀಕರ್ ಇವನನ್ನು ಅಮಾನತು ಮಾಡಿದರೆ ಇವನು ಎಲ್ಲಿಗೆ ಹೋಗ್ಬೋದು? ಕೋರ್ಟಿಗೆ ಹೋಗ್ಬೋದು. ಮೊದಲು ಇರಲಿಲ್ಲ, ನಂತರದಲ್ಲಿ ನಮ್ಮ ಸುಪ್ರೀಂ ಕೋರ್ಟು ಅದಕ್ಕೂ ಸಹ ಒಂದು ಅವಕಾಶ ಕೊಟ್ಟಿದೆ. ಈಗಂತೂ ನಿಮಗೆ ಕೇಳಬೇಕಂತಿಲ್ಲ. ಈಗ ಎಷ್ಟೋ ಪ್ರಕರಣಗಳಲ್ಲಿ ವರ್ಷಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅಮಾನತುಗೊಳಿಸ್ತಾರೆ. ಯಾರು? ಸ್ಪೀಕರ್ ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಕೋರ್ಟಿಗೆ ಸಹ ಹೋಗಿದೆ. ಎಷ್ಟೋ ಕೇಸುಗಳು ನಮ್ಮಲ್ಲಿ ಏನು ಆಗಿದೆ ಅಂದರೆ ಕಾಣಿದೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ಇಷ್ಟು ಯಾವುದಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಮಾಡಿ ಹೇಳಿದ್ರಂದರೆ ನಿಮಗೆ ಹೇಳಿದ್ದೀನಿ. ಸ್ವಲ್ಪ ಸ್ಪೀಡ್ ಆದರೆ ನೀವೇನು ಮಾಡಿ ಅಂದರೆ ನಿಮ್ಮ ಯೂಟ್ಯೂಬಲ್ಲಿ 3 ಬಟನ್ ಸಿಗ್ತದೆ. ಈ ರೀತಿ 3 ಬಟನ್ ಹತ್ರ ಹೋಗಿ ಅಲ್ಲಿ ನಿಮ್ಮ ಸ್ಪೀಡನ್ನು ಏನು ಮಾಡ್ಬೋದು ಅಂದರೆ ಕಡಿಮೆ ಮಾಡಿ ನೋಡಿ. ಈ ರೀತಿ 1.5 2.5 ಈ ರೀತಿಯಲ್ಲಿ ಇರ್ತದೆ. ಇದನ್ನು ನೀವೇನು ಮಾಡಿ ಅಂದರೆ ನೋಡಿ. ಸೊ ಅರ್ಥ ಆಯ್ತಂತ ತಿಳ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ಲ ನೋಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.